ಪ್ರೆಗ್ನೆಂಟ್ ಇದ್ದಾಗ ಟೈಮ್ ಊಟ ಮಾಡ್ಬೇಕಂತೇಳಿ ಡಾಕ್ಟರ್ ಹೇಳ್ಯಾರ. ಅಲ್ಲೇ ಪಕ್ಕ ಉತ್ತರ ಕರ್ನಾಟಕದ ಹುಡುಗಿಯಾಗಿ ಕಾಣಿಸ್ಕೊಂಡಿರುವಂಥದ್ದು. ನಮ್ಮ ಭಾಷೆ ನಮಗೆ ಕೇಳಕ್ಕೆ ಅದು ಬಹಳ ಖುಷಿ ಕೊಡ್ತು ನನಗೆ. ನೀವು ಅಂತೂ ಅಪ್ಪಟ ಕನ್ನಡತಿ. ತವ್ರ ಮನೆ, ಮಣ್ಣು, ಹೆತ್ತವರು, ರಕ್ತ ಸಂಬಂಧ, ಇದಕ್ಕೆ ಬೇರೆಯಾದಂತಹ ಫೀಲಿಂಗ್ ನಮ್ಗೆ ಎಲ್ರಿಗೂ ಇರುತ್ತೆ. ಮುಂದಿನ ದಿನಗಳಲ್ಲಿ ಯಾವ ನಟಿಯಾದರೂ ಬಯೋಗ್ರಫಿಯಲ್ಲಿ ಕಾಣಿಸ್ಕೊಳ್ಬೋದು ಅನ್ನುವಂತಹ ಚಿಂತನೆ ಏನಾದ್ರು ಇದೆಯಾ ಅಂತ? ನೀವು ನನ್ನ ಇಮ್ಯಾಜಿನೇಷನ್ಗೆ ಇನ್ನೂ ಒಂದಿಷ್ಟು ಕಾಂಟೆಂಟ್ ಕೊಡ್ತಾ ಇದ್ದೀರಾ. ಅವೆಲ್ಲ ದೊಡ್ಡ ಕಲಾವಿದರಿಗೆ ನೀವು ಡಬ್ಬಿಂಗನ್ನು ಮಾಡಿದಿರಾ? ನೋಡಿದವರು, ಆ ಸಿನಿಮಾ ನೋಡಿದವರು ನಿಮ್ಮದೇ ವಾಯ್ಸ್ ಅಲ್ಲ ಅಂತ ಗುರುತಿಸಿ ನನಗೆ ಹೇಳಿದ್ದಾರೆ. ನಟಿ ಮಯೂರಿ ಅವರು ಮುಂದಿನ ದಿನಗಳಲ್ಲಿ ಬೇರೆ ಕ್ಷೇತ್ರಕ್ಕೆ ಎಂಟ್ರಿ ಕೊಡಬಹುದಾ ಅಂತ? ಸಾಲ್ಟ್ ಪೆಪ್ಪರ್ ಹೇರಲ್ಲಿ ಆರಾಮಾಗಿ ಕೂತ್ಕೊಂಡು ನಾನು ಜಸ್ಟ್ ಸೀಯಿಂಗ್ ನನ್ನ ವಿಕಿಪೀಡಿಯಾ ಇವಾಗಲೂ ಎಲ್ಲ ನೋಡಿದಾಗ ಅದರಲ್ಲಿ ನಾನು ಕ್ರಿಯೇಟಿವ್ ವರ್ಕ್ ಕಾಣಿಸ್ಬೇಕು, ನನ್ನ ಬಗ್ಗೆ ನನಗೆ ಹೆಮ್ಮೆ ಆಗಬೇಕು. ಅಶ್ವಿನಿ ನಕ್ಷತ್ರ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟ ನಿಮ್ಮೆಲ್ಲರ ಪ್ರೀತಿಯ ನಟಿ ಮಯೂರಿಯವರು ನಂತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಹಿರಿತೆರೆಯಲ್ಲಿ ಮಿಂಚಿ ಈಗ ರಾಕ್ಷಸ ಅನ್ನುವಂತಹ ಅದ್ಭುತವಾದಂತಹ ವೆಬ್ ಸೀರೀಸ್ ಮೂಲಕ ಮತ್ತೊಮ್ಮೆ ಕನ್ನಡ ಕಿರುತೆರೆ ಮತ್ತು ಹಿರಿತೆರೆ ವೀಕ್ಷಕರನ್ನು ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ರಾಕ್ಷಸ ಅಂತ ಟೈಟಲ್ ಇದೆ, ಆದರೆ ಮೇಡಮ್ ಅವರ ಪಾತ್ರ ಯಾವ ರೀತಿ ಇರುತ್ತೆ, ಹಾಗೆಯೇ ವಿಭಿನ್ನವಾಗಿರುತ್ತೆ. ಯಾಕಂತಂದರೆ ಸಾಕಷ್ಟು ಈಗ ಟ್ರೈಲರ್ ಮೂಲಕ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು, ಅದು ಕೂಡ ಟ್ರೆಡಿಷ್ನಲ್ ಲುಕ್ಕಲ್ಲಿ ಪಕ್ಕ ಉತ್ತರ ಕರ್ನಾಟಕದ ಹುಡುಗಿಯಾಗಿ ಕಾಣಿಸ್ಕೊಂಡಿರುವಂಥದ್ದು. ಸೊ ಯಾವ ರೀತಿ ತೃಪ್ತಿ ತಂದಿದೆ, ಒಂದಷ್ಟು ವಿಚಾರಗಳನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಮಯೂರಿಯವರ ನಟನೆ ಯಾವಾಗ ನೋಡಬಹುದು ಅನ್ನುವಂಥ ಕಾತುರತೆಗೆ ಕೊನೆಗೂ ರಾಕ್ಷಸ ಅನ್ನುವಂತಹ ಅದ್ಭುತವಾದಂತಹ ವೆಬ್ ಸೀರೀಸ್ ಮೂಲಕ ಬರ್ತಾ ಇದ್ದಾರೆ. ಹೆಂಗಿತ್ತು ರಾಕ್ಷಸ ವೆಬ್ ಸೀರೀಸ್ನ ಅನುಭವ? ರಾಕ್ಷಸ ನನ್ನ ಮೊದಲನೇ ವೆಬ್ ಸೀರೀಸ್ ಆಗುತ್ತೆ ಇದು, ಆ್ಯಂಡ್ ತುಂಬ ಅದ್ಧೂರಿಯಾಗಿ, ಆ್ಯಂಡ್ ಅದು ತರುಣ್ ಸರ್ ಪ್ರೊಡಕ್ಷನ್ಸ್ ಆ್ಯಂಡ್ ನಮ್ಮ ಚಿನ್ನಾರಿ ಮುತ್ತ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಸುಹಾನ್ ಸರ್ ಡಿರೆಕ್ಟರ್, ಆ್ಯಂಡ್ ಟೆಕ್ನಿಕಲಿ ಆಲ್ಸೋ ಇಟ್ಸ್ ವೆರಿ ಸ್ಟ್ರಾಂಗ್. ಆ್ಯಂಡ್ ಈ ವೆಬ್ ಸೀರೀಸ್ ಅನ್ನೋದು OTT ಅಂತ ಅನ್ನೋದು ಒಳ್ಳೊಳ್ಳೆ ಕನ್ನಡ ವೆಬ್ ಸೀರೀಸ್ ಆಲ್ರೆಡಿ ಬರ್ತಾ ಇದೆ. ಸೊ ಆ ಒಂದು ಪಟ್ಟಿಗೆ ತುಂಬ ಎತ್ತರದ ಸ್ಥಾನದಲ್ಲಿ ಹೋಗಿ ಸೇರ್ಪಡೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ಒಂದು, ನಾನು ಉತ್ತರ ಕರ್ನಾಟಕದ ಹುಡುಗಿ, ಆ್ಯಂಡ್ ಕಂಪ್ಲೀಟ್ ವೆಬ್ ಸೀರೀಸ್, ಎಲ್ಲ ಕ್ಯಾರೆಕ್ಟರ್ಸ್ ಆಗಿರ್ಬೋದು ಎಲ್ಲನೂ ಬರೀ ಒಂದೇ ಜಾನ್ರಾಗೆ ಸೀಮಿತ ಆಗಿ ನಾವು ಆ ಒಂದು ಭಾಷೆಯ ಬಳಕೆ ಮಾಡಿಲ್ಲ. ಇಡೀ ಸೀರೀಸಲ್ಲಿ ಎಲ್ಲರೂ ಉತ್ತರ ಕರ್ನಾಟಕ ಮಾತಾಡ್ತಾರೆ, ಸೀರಿಯಸ್ನೆಸ್ ಆಗಲಿ, ಕಾಮಿಡಿ ಆಗಲಿ. ಸೊ ಅಷ್ಟು ಇನ್ವಾಲ್ವ್ಮೆಂಟಲ್ಲಿ ನಮ್ಮ ಭಾಷೆ ನಮಗೆ ಕೇಳಕ್ಕೆ ಅದು ಬಹಳ ಖುಷಿ ಕೊಡ್ತು ನನಗೆ. ಆ್ಯಂಡ್ ಅದನ್ನು ಬಿಟ್ಟು ನನ್ನ ಪಾತ್ರದ ಬಗ್ಗೆ ಮಾತಾಡೋದಾದರೆ, ಗೃಹಿಣಿ, ಬಸರೆಂಗ್ಸು, ಆ್ಯಂಡ್ ಗಂಡನ ಮೇಲೆ ಅಪಾರವಾದಂತಹ ಪ್ರೀತಿ, ಗಂಡ ಬೇಕು, ನನ್ನನ್ನು ನೋಡ್ಕೋಬೇಕು. ಆ್ಯಂಡ್ ಆ ಒಂದು ಸಿಚುವೇಷನ್ನಲ್ಲಿ ಬೈ ಡಿಫಾಲ್ಟ್ ಎಲ್ಲ ಹೆಣ್ಮಕ್ಳಿಗೂ ಅದಿರುತ್ತೆ. ಆ್ಯಂಡ್ ಅಂಥದ್ರಲ್ಲಿ ಗಂಡನ ಕೆಲಸ ಹೇಗೆ ಇರುತ್ತೆ ಅಂದರೆ, ಈಸ್ ಆಲ್ವೇಸ್ ಬ್ಯುಸಿ, ಆಫೀಸ್, ಆಚೆ ಹೋಗಬೇಕು, ಕೇಸ್ ನೋಡ್ಕೋಬೇಕು, ಇನ್ನೊಂದು ಮತ್ತೊಂದು. ಬಟ್ ಈ ಕಡೆ ಇವಳು ಬಸ್ರಿ, ಸೊ ಮನೇಲಿ ಒಬ್ಬಳೇ ಇರೋಕ್ಕಾಗದೆ ಟೆನ್ಷನ್ಗೆ ಇನ್ನೂ ಒಂದಿಷ್ಟು ಟೆನ್ಷನ್ ಹಾಕುವಂತಹ ಒಂದು ಕ್ಯೂಟ್ ಕೆಮಿಸ್ಟ್ರಿ ಇರುವಂತಹ ಪಾತ್ರ ನಂದು. ಸೊ ಆ ಒಂದು ಎಪಿಸೋಡ್ಸಲ್ಲಿ ನನ್ನ ಒಂದು ಪೋರ್ಷನ್ ಇರುತ್ತೆ. ಅಪಾರ್ಟ್ ಫ್ರಮ್ ಇಟ್, ಆಲ್ ಇನ್ ಆಲ್ ಒಂದು ಬ್ಯೂಟಿಫುಲ್ ಥ್ರಿಲ್ಲರ್. ಆ್ಯಂಡ್ ಒಂದು ಎಪಿಸೋಡ್ಗೆ ಯಾರೂ ನಿಲ್ಲಿಸಲ್ಲ ಅನ್ನೋ ಗ್ಯಾರಂಟಿ ನಾನು ಕೊಡ್ತೀನಿ. ಬಿಕಾಸ್ ಒಂದು ಎಪಿಸೋಡ್ ಇನ್ನೇನು ಎಂಡ್ ಆಗೋಷ್ಟರಲ್ಲಿ ಯು ವಿಲ್ ಮೇಕ್ ಶೋರ್ ದ್ಯಾಟ್ ಅಟ್ ಲೀಸ್ಟ್ ಬ್ಯಾಕ್ ಟು ಬ್ಯಾಕ್ ಎಲ್ಲ ಎಪಿಸೋಡ್ಸ್ ನೋಡಬೇಕು ಅನ್ನೋ ಕುತೂಹಲ ಇರುವಂತಹ ಸೀರೀಸ್. ನೀವು ಅಂತೂ ಅಪ್ಪಟ ಕನ್ನಡತಿ. ಬಿಕಾಸ್ ಯಾಕೆಂತಂದರೆ ಕಿರುತೆರೆಯಲ್ಲಿ ಸೀರಿಯಲ್ಸ್ ಮೂಲಕ ನಾವು ನೋಡಿದ್ದಾಯಿತು, ಅದಾದ ನಂತರ ಹಿರಿತೆರೆಯಲ್ಲಿ ಸಿನಿಮಾಗಳ ಮೂಲಕನೂ ಕೂಡ ನೋಡಿದ್ದಾಯಿತು. ನೀವು ಉತ್ತರ ಕರ್ನಾಟಕದ ಹುಡುಗಿಯಾಗಿರೋದ್ರಿಂದ ಈಗ ಮತ್ತೆ ಎಲ್ಲೋ ಒಂದು ಕಡೆ ಈ ಒಂದು ವೆಬ್ ಸೀರೀಸ್ ಮೂಲಕ ತವ್ರ ಮನೆಗೆ ಹೋಗಿರುವಂತಹ ಅನುಭವ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಯಾಕೆಂತಂದರೆ ನಿಮ್ಮ ಭಾಷಾ ಶೈಲಿಯಲ್ಲಿ ಬಂದಿರುವಂತಹ ಮೊಟ್ಟ ಮೊದಲ ಒಂದು ವೆಬ್ ಸೀರೀಸ್, ಅದು ಕೂಡ ನಿಮ್ಮ ಮೊಟ್ಟ ಮೊದಲ ವೆಬ್ ಸೀರೀಸ್. ಹೆಂಗೆ ಅನ್ನಿಸ್ತು ನಿಮ್ಮ ಭಾಷಾ ಶೈಲಿಯಲ್ಲಿ ಆ ಒಂದು ವೆಬ್ ಸೀರೀಸಲ್ಲಿ ನಟನೆ ಮಾಡ್ತಿರ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಅಂತ? ವೆಲ್, ಐ ಥಿಂಕ್ ಐ ಆಲ್ವೇಸ್ ಸೇ ದಿಸ್. ಈಗ ಏನು ಗೊತ್ತಾ, ಈಗ ಕರ್ನಾಟಕ, ಕನ್ನಡ, ನಮ್ಮ ಭಾರತ, ನಮ್ಮ ಬೇರೆ ಬೇರೆ ದೇಶಗಳು, ಸೊ ಇದೆಲ್ಲ ಒಂದು ಕಡೆ ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತವ್ರ ಮನೆ, ಮಣ್ಣು, ಹೆತ್ತವರು, ರಕ್ತ ಸಂಬಂಧ, ಇದಕ್ಕೆ ಬೇರೆಯಾದಂತಹ ಫೀಲಿಂಗ್ ನಮ್ಗೆಲ್ರಿಗೂ ಇರುತ್ತೆ. ಆ್ಯಂಡ್ ಹಂಗಿದ್ದಲ್ಲಿ ಈಗ ಮುಂಚೆನೂ ನಾನು ಮಾಡಿರೋ ಸಿನಿಮಾಗಳಲ್ಲಿ ತುಂಬ ತಂತ್ರಜ್ಞರು ಉತ್ತರ ಕರ್ನಾಟಕದವರಿದ್ದು, ಲೈಟ್ ಆಫೀಸರ್ಸ್ ಆ್ಯಂಡ್ ದೆರ್ ಆರ್ ಡಿರೆಕ್ಟರ್ಸ್, ಆ್ಯಕ್ಟರ್ಸ್ ತುಂಬ ಜನ ಇದ್ದಾರೆ.
ಬಟ್ ಎಲ್ಲೂ ನನಗೆ ಸ್ಕ್ರೀನ್ ಮೇಲೆ ನಮ್ಮ ಭಾಷೆ ಮಾತಾಡೋಕ್ಕೆ ನಮಗೆ ಸಿಕ್ಕಿರಲಿಲ್ಲ ಅವಕಾಶ. ಆ್ಯಂಡ್ ಹಿಂಗೆ ಸಡನ್ಲಿ ಇಷ್ಟು ಅದ್ಧೂರಿಯಾಗಿ ಇಷ್ಟು ವಿಜೃಂಭಣೆಯಿಂದ ಲಾಂಚ್ ಆಗ್ತಿರೋ ಈ ಒಂದು ರಾಕ್ಷಸದಲ್ಲಿ ನಾನು ನಮ್ಮ ಉತ್ತರ ಕರ್ನಾಟಕ ಭಾಷೆ ಮಾತಾಡೋದು ಸಿಕ್ಕಿದ್ದು ನನ್ನ ನಿಜವಾಗ್ಲೂ ಪುಣ್ಯ. ಆ್ಯಂಡ್ ಅದು ಸೌದತ್ತಿ ಯಲ್ಲಮ್ಮ ತಾಯಿ ಸನ್ನಿಧಾನದಲ್ಲಿ ಆಕೆಯ ಒಂದು ಸ್ಥಾನದಲ್ಲಿ ನಾವು ಶೂಟಿಂಗ್ ಮಾಡಿದ್ದೀವಿ. ಆ್ಯಂಡ್ ಆ ಟ್ರೇಲರಲ್ಲೇ ನಿಮಗೆ ಆ ಎನರ್ಜಿ ಗೊತ್ತಾಗುತ್ತೆ, ನೋಡಿದ್ರೆ ಎಷ್ಟು ಪಾಸಿಟಿವ್, ಎಷ್ಟು ಡಿವೈನ್ ಆಗಿದೆ. ಸೊ ಆ ತಾಯಿ ಯಲ್ಲಮ್ಮದ ಎನರ್ಜಿನೇ ಹಾಗೆ. ಸೊ ಇವೆಲ್ಲ ತುಂಬ ಆ್ಯಡೆಡ್ ಪಾಯಿಂಟ್ಸ್ ನನಗೆ ತುಂಬ ಕ್ಲೋಸ್ ಟು ಮೈ ಹಾರ್ಟ್. ಇದಾದಮೇಲೆ ನಾನು ಮತ್ತೆ ಸುಮಾರು ಮಾಡಬೇಕು ಅನ್ನೋದು ನನ್ನ ಆಸೆ, ಬಟ್ ಯಾವಾಗಲೂ ಮೊದಲು ಅನ್ನೋದನ್ನು ನಾವು ಯಾವತ್ತೂ ಮರೆಯಲ್ಲ. ಹಾಗಾಗಿ ಈ ಒಂದು ಮೊದಲು ನನಗೆ ತುಂಬ ಸ್ಪೆಷಲ್ ಇರುತ್ತೆ ನನ್ನ ಹಾರ್ಟಲ್ಲಿ. ಸೊ ನೀವೆಲ್ಲರೂ ಪ್ಲೀಸ್ ಇಷ್ಟಪಡ್ತೀರ ಅಂತ ಗೊತ್ತು, ಬಟ್ ನೋಡಿ. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಒಂದು ಕಡೆ ಚಿನ್ನಾರಿ ಮುತ್ತ ಅವರೊಟ್ಟಿಗೆ ನಟನೆ ಮಾಡಿರುವಂತಹ ಅನುಭವ, ಮತ್ತೊಂದು ಕಡೆ ತರುಣ್ ಸುಧೀರ್ ಅವರ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್, ಅದ್ರ ಜೊತೆಗೆ ಸುಹಾನ್ ಅವರ ನಿರ್ದೇಶನದಲ್ಲಿ ಆ್ಯಕ್ಟ್ ಮಾಡಿರುವಂತಹ ಅನುಭವ ಹೆಂಗಿತ್ತು? ಯಾಕಂತಂದರೆ ಚಿನ್ನಾರಿ ಮುತ್ತ ಎಂಥ ಆ್ಯಕ್ಟರ್ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದೆ, ಅದ್ರ ಜೊತೆಗೆ ತರುಣ್ ಸುಧೀರ್ ಅವರು ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ಕೂಡ ಗೊತ್ತಿದೆ. ಅವರ ಒಂದು ಪ್ರೊಡಕ್ಷನಲ್ಲಿ ಬಂದಿರುವಂಥ ರೀಸೆಂಟಾಗಿ 7 ಮಲೆ ಕೂಡ ಸೂಪರ್ ಹಿಟ್ ಆಗಿತ್ತು. ಆ್ಯಂಡ್ ಹಾಗೆಯೇ ಸುಹಾನ್ ಅವರ ನಿರ್ದೇಶನದಲ್ಲಿ ಮಾಡಿರುವಂತಹ ಅನುಭವ ಹೆಂಗಿತ್ತು ಮೇಡಮ್? ಸಿ ಈಗ ಒಂದು ಪ್ರಾಜೆಕ್ಟ್, ಒಂದು ಅಪಾರ್ಚುನಿಟಿ ಅಂತ ಬಂದಾಗ ವಿ ಸಿ ಅಂದರೆ ಎಲ್ಲ ಆ್ಯಂಗಲಲ್ಲೂ ಎಲ್ಲೋ ಒಂದು ಕಡೆ ಆಲ್ರೆಡಿ ಒಂದು ಫೀಲಿಂಗ್ ಬರುತ್ತೆ ಒಂದು ಕಥೆ ಕೇಳಿದಾಗ, ಅಥವಾ ಟೀಮ್ ಆಗಿರ್ಬೋದು ಎಲ್ಲ. ಸೊ ಈ ಅಪ್ರೋಚ್ ನನಗೆ ಮಾಡಿದಾಗ ನೋವೇರ್ ಐ ಫೆಲ್ಟ್ ಲೈಕ್ ಓ ಮಾಡಬೇಕು, ನೆವರ್. ನನಗೆ ದ ಮೊಮೆಂಟ್ ನಾನು ಈ ಒಂದು ಪ್ರಾಜೆಕ್ಟಲ್ಲಿ ಏನೋ ಶ್ಯೂರಿಟಿ ಅಂತ ಆದಾಗ ಪ್ರತಿಯೊಂದು ಕಡೆನೂ ಎಷ್ಟು ಪ್ರೊಫೆಷ್ನಲಿಸಮ್. ನೀವು ಹೇಳಿದಾಗೆ ನಮ್ಮ ಚಿನ್ನಾರಿ ಮುತ್ತ ಅವರು ಚಿಕ್ಕ ವಯಸ್ಸಲ್ಲೇ ಅವರು ಅತೀ ದೊಡ್ಡ ಸಾಧನೆ ಮಾಡಿದಂಥವ್ರು, ಈಸ್ ಅ ಲಿವಿಂಗ್ ಲೆಜೆಂಡ್. ಆ್ಯಂಡ್ ನಮ್ಮ ತರುಣ್ ಸರ್ ಅವರ ಒಂದು ಕ್ರಿಯೇಟಿವಿಟಿ, ಆ್ಯಂಡ್ ಸುಹಾನ್ ಅವರು ಸಚ್ ಅನ್ ಅಮೇಝಿಂಗ್ ಡಿರೆಕ್ಟರ್. ನಮ್ಮ ಮಂಗಳೂರವರು ಉತ್ತರ ಕರ್ನಾಟಕ ವೆಬ್ ಸೀರೀಸ್ನ ಡೈರೆಕ್ಷನ್, ವಾಟ್ ಅ ಕಾಂಬಿನೇಷನ್. ಸೊ ಆಲ್ ಇನ್ ಆಲ್ ಟೀಮೇ ತುಂಬ ಪ್ರೊಫೆಷ್ನಲ್, ತುಂಬ ಇನ್ವಾಲ್ವ್ಮೆಂಟ್ ಇತ್ತು ಎಲ್ರಿಗೂ. ಒಂದು ಕಥೆ ಗೆಲ್ಲಬೇಕು, ಒಂದು ಪ್ರಾಜೆಕ್ಟ್ ಗೆಲ್ಲಬೇಕು ಅಂತ ಇಡೀ ತಂಡ ಕೆಲಸ ಮಾಡಿದಾಗ ಸಕ್ಸಸ್ ರೇಟ್ ಬೈ ಡಿಫಾಲ್ಟ್ ಹೈಯರ್ ಇರುತ್ತೆ, ಬಿಕಾಸ್ ಎಲ್ಲರೂ ವರ್ಕ್ ಮಾಡ್ತಿರೋದು ಒಂದು ಇಂಟೆನ್ಷನ್ ಮೇಲೆ. ಸೊ ಅದು ನನಗೆ ಎದ್ದು ಕಾಣ್ತಾ ಇತ್ತು. ಸೊ ಇಡೀ ತಂಡ ಈ ಥರ ನಮಗೆ ಒಳ್ಳೆ ತಂಡ ಸಿಕ್ಕಿದಾಗ ಆ್ಯಸ್ ಅನ್ ಆರ್ಟಿಸ್ಟ್ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ, ಆ್ಯಂಡ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಟು ದ ಎಂಟೈರ್ ಟೀಮ್. ಎಸ್ ಮ್ಯಾಮ್, ಈಗ ಏನಂತಂದರೆ ನೀವು ಸ್ಮಾಲ್ ಸ್ಕ್ರೀನಲ್ಲೂ ಕೆಲಸ ಮಾಡಿದ್ರೆ, ಬಿಗ್ ಸ್ಕ್ರೀನಲ್ಲೂ ಕೆಲಸ ಮಾಡಿದ್ರೆ, ಅದರೊಟ್ಟಿಗೆ OTT ಅಂತ ಬಂದಾಗ ಒಂದಷ್ಟು ನಟಿಮಣಿಯರು ಹಿಂಜರಿತಾರೆ. ಬಿಕಾಸ್ ಯಾಕೆ ಅಂತಂದರೆ ಮತ್ತೆ ಸ್ಮಾಲ್ ಸ್ಕ್ರೀನ್ ಅಂತಾರೆ. ಬಟ್ ಮಯೂರಿಯವರ ಒಂದು ಕಾನ್ಸಂಟ್ರೇಷನ್ ಯಾವತ್ತೇ ಆಗಿರ್ಬೋದು ನಟನೆಗೆ ಸೀಮಿತವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಯಾಕಂತಂದರೆ ಸಿನಿಮಾಗಳಲ್ಲಿ ಮಾಡಿದ ನಂತರ ಕೂಡ ಸೀರಿಯಲಲ್ಲಿ ಮಾಡಿದಾರೆ, ಸೊ ನಟನೆಗೆ ಫೋಕಸ್ ಮಾಡ್ತಾರೆ ಅಂತ. ಸೊ OTT ಈ ಒಂದು ರಾಕ್ಷಸ ಒಂದು ವೆಬ್ ಸೀರೀಸ್ನ ಒಪ್ಕೊಳ್ಳೋದಕ್ಕೆ ನಟಿ ಮಯೂರಿ ಅವರಿಗೆ ಸಿಕ್ಕಿರುವಂತಹ ಮೇನ್ ರೀಸನ್ ಏನು ಅಂತ? ಸಿ ನೀವು ಹೇಳಿರೋ ಒಂದು ಯು ಸೆಡ್ ದ್ಯಾಟ್ OTT ಅಥವಾ ಸ್ಮಾಲ್ ಸ್ಕ್ರೀನ್, ಬಿಗ್ ಸ್ಕ್ರೀನ್, ನಾನು ಯಾವಾಗಲೂ ಹೇಳೋದಿಷ್ಟೇ, ನಾನು ಆ್ಯಕ್ಟಿಂಗ್ ಅಂತ ಬಂದಾಗ ಅದು ಕೆಲಸ ಹಾಗೆ ನೋಡ್ತೀನಿ. ಆ್ಯಂಡ್ ಯುನೋ ನಾನು ಬಂದಿರೋ ಹಾದಿ ನಾನು ನೋಡಿದ್ದೀನಿ, ನನಗೆ ಗೊತ್ತು ನಾವು ಎಷ್ಟೆಲ್ಲ ಶ್ರಮ ಪಟ್ಟಿದ್ದೀವಿ ಒಂದು ಕಾಲದಲ್ಲಿ ಇದು ಮಾಡಬೇಕು ಅದು ಮಾಡಬೇಕು ಅಂತ. ಆ್ಯಂಡ್ ಕಲಾವಿದೆಯಾಗಿ ಅವಕಾಶಗಳು ತುಂಬ ಮುಖ್ಯ ಸರ್. ಅಂದರೆ ಒಂದೊಳ್ಳೆ ಅವಕಾಶ ಕಲಾವಿದರಿಗೆ ಬರ್ತಾ ಇದೆ ಅಂದ್ರೇ ಅದು ದೊಡ್ಡ ವಿಷಯ. ಈಗ ನಾನು ಏನು ಒಪ್ಕೋಬೇಕು ಬಿಡಬೇಕು ಅನ್ನೋದಕ್ಕೆ ಎಲ್ಲಿಂದ ಬರ್ತಿದೆ ಅಂತ ನಾನು ಅಳಿಯಲ್ಲ. ಆ ಒಂದು ಪಾತ್ರದಲ್ಲಿ, ಆ ಒಂದು ಪ್ರಾಜೆಕ್ಟಲ್ಲಿ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಆಸೆ ಅಂತ ನಮಗಿರುತ್ತೆ. ನನಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಆ ಪಾತ್ರ ನನಗೇನು ಹೇಳ್ಕೊಡುತ್ತೆ, ನಾನು ಹೇಗೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ನಾನು ನೋಡೋದು ಆ ರೀತಿ. ಸೊ ನಾನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿನೂ ಮಾಡಿದ್ದೀನಿ, ತಂಗಿಯಾಗಿ ಶಿವಣ್ಣನ ಜೊತೆ ಮಾಡಿದ್ದೀನಿ, ಧ್ರುವ ಸರ್ಜಾ ಅವ್ರ ಜೊತೆ ತಂಗಿಯಾಗಿ ಮಾಡಿದ್ದೀನಿ, ಆ್ಯಂಡ್ ಡಬ್ಬಿಂಗ್ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ದೊಡ್ಡ ಕಲಾವಿದರ ಗೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸೊ ಇವೆಲ್ಲ ನಾನು ಎಲ್ಲೂ ಒಂದು ಕಡೆ ಚಿಕ್ಕ ಕೆಲಸ ಅಥವಾ ಓಕೆ ನಾನು ಮಾಡಲಾ ಬೇಡವಾ ಅಂತ ತಲೆಯಲ್ಲಿ ಇರಲ್ಲ.
ಆ್ಯಸ್ ಅ ಕ್ರಿಯೇಟರ್, ಐ ಮೀನ್ ಆ್ಯಸ್ ಕ್ರಿಯೇಟಿವಿಟಿ ಅಂದರೆ ನನಗೆ ತುಂಬ ಇಷ್ಟ. ಒಳ್ಳೊಳ್ಳೆ ಅವಕಾಶಗಳು ಬರಬೇಕು ಅನ್ನೋದೇ ನಮ್ಮ ಆಸೆ. ಆ್ಯಂಡ್ ಹಾಗಿದ್ದಲ್ಲಿ ಈಗ OTT ಅಂತ ಮಾತಾಡೋದಾದರೆ ದ್ಯಾಟ್ ಈಸ್ ದ ಪ್ರೆಸೆಂಟ್ ಆ್ಯಂಡ್ ಸಮ್ವೇರ್. ತುಂಬ ಜನ ಹೇಳ್ತಾರೆ ದ್ಯಾಟ್ಸ್ ದ ಫ್ಯೂಚರ್. ಆ್ಯಂಡ್ ಕನ್ನಡದಲ್ಲಿ ಇಲ್ಲಿವರೆಗೂ ಅಷ್ಟೊಂದು ಸಂಖ್ಯೆಯ ವೆಬ್ ಸೀರೀಸ್ ಬರ್ತಾ ಇರಲಿಲ್ಲ. ಬಟ್ ಇನ್ ಅ ವೈಡರ್ ಸೆನ್ಸ್, ಒಂದು ಸಿನಿಮ್ಯಾಟಿಕ್ ವ್ಯೂ ಅಲ್ಲಿ ಅಥವಾ ಒಂದು ಏನಂತಾರೆ OTT ಬೆಳವಣಿಗೆ ನೀವು ಇನ್ ಅ ವೆರಿ ವೈಡರ್ ಸ್ಪೇಸ್ ನೋಡೋದಾದರೆ ತುಂಬ ಫ್ಯೂಚರ್ ಇದೆ ಅದರಲ್ಲಿ. ಆ್ಯಂಡ್ ಇನ್ನೊಂದು ಬೆನಿಫಿಟ್ ಏನಂದರೆ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ಬೋದು, ಶಾರ್ಟ್ ಡ್ಯೂರೇಷನ್, ಕಮ್ಮಿ ದಿನದಲ್ಲಿ ಶೂಟಿಂಗ್ ಮುಗಿದು ಹೋಗುತ್ತೆ, ಪಟ್ಟಂತ ಇನ್ನೊಂದು ಮಾಡ್ಬೋದು. ಸೊ ಅವಕಾಶಗಳು ಜಾಸ್ತಿ ಆಗುತ್ತೆ. ಆ್ಯಂಡ್ ಎಲ್ಲೂ ಒಂದು ಕಡೆ ಅದು OTT ಅಂದರೆ ಚಿಕ್ಕದು ಸಿನಿಮಾ, ದೊಡ್ಡದು ಸೀರಿಯಲ್, ಅದು ಆ ಥರ ನಾನು ನೋಡಿಲ್ಲ, ಮುಂದೆನೂ ನೋಡೋದಿಲ್ಲ. ಹಂಗೆ ನೋಡಬೇಕಂದ್ರೆ ನಮ್ಮ ಒಂದು ಟ್ರೈಲರ್ ನೋಡಿಬಿಟ್ಟು ಅತಿ ದೊಡ್ಡವ್ರು ಫೋನ್ ಮಾಡಿ ಸಿನಿಮಾಗಿಂತ ದೊಡ್ಡ ರೇಂಜಿಗೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ಕ್ವಾಲಿಟಿ ವೈಸ್ ಆಗಿರಲಿ, ಇನ್ವೆಸ್ಟ್ಮೆಂಟ್ ವೈಸ್ ಆಗಿರಲಿ, ಅಥವಾ ಫ್ಯೂಚರ್ ವೈಸ್ ಆಗಿರಲಿ, ಎಲ್ಲೂ ಒಂದು ಕಡೆ ಇದು ಚಿಕ್ಕದು ದೊಡ್ಡದು ಅಂತ ನನಗಂತೂ ಅನಿಸಿಲ್ಲ, ಅನಿಸೋದು ಇಲ್ಲ. ಹಾಗೆ ಎಲ್ಲರೂ ನೋಡಿದ್ರೂ ಉತ್ತಮ ಅಂತ ನನಗೆ ಅನಿಸುತ್ತೆ. ಆಲ್ ಇನ್ ಆಲ್ ಒಂದು ಒಳ್ಳೆ ಪ್ರಾಜೆಕ್ಟ್, ಒಂದು ಒಳ್ಳೆ ಕಾಂಟೆಂಟ್ ವೀಕ್ಷಕರಿಗೆ ಸಿಗ್ತದೆ ಅಂದರೆ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಎಟ್ ದಿ ಎಂಡ್. ಸೊ ಐ ಥಿಂಕ್ OTT ಅಲ್ಲಿ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಮುಂಚೆಯಿಂದನೂ ಆಸೆ ಇತ್ತು. ಆ್ಯಸ್ ಅ ವ್ಯೂವರ್ OTT ಎಂಜಾಯ್ ಮಾಡ್ತೀನಿ ನಾನು. ಸಿನಿಮಾನೂ ಎಂಜಾಯ್ ಮಾಡ್ತೀನಿ, ಎಲ್ಲನೂ ಎಂಜಾಯ್ ಮಾಡ್ತೀನಿ. ಬಟ್ ಪರ್ಸ್ನಲ್ ಫೇವ್ರೇಟ್ OTT. ಏನಾಗುತ್ತೆ, ಕ್ರಿಮಿನಲ್ ಥ್ರಿಲ್ಲರ್ಸ್ ಅದು ಇದು ಎಲ್ಲ ನೋಡ್ತಾ ಇರ್ತೀನಿ, ಡಾಕ್ಯುಮೆಂಟ್ರೀಸ್. ಸೊ ಐ ಥಿಂಕ್ ಒಂದು ಫೋನಲ್ಲಿ ಕೂತ್ಕೊಂಡು ಇಡೀ ಪ್ರಪಂಚ ನೋಡೋ ಒಂದು ಫೇಸಲ್ಲಿ OTT ಈಸ್ ದ ಫ್ಯೂಚರ್. ಆ್ಯಂಡ್ ಪ್ಯಾರಲಲಿ ಎಲ್ಲನೂ ಇರಬೇಕು, ಎಲ್ಲ ಉಳ್ಕೋಬೇಕು, ಎಲ್ಲ ಬೆಳಿಬೇಕು ಅಂತ ಆಸೆ, ಎಲ್ಲದರಲ್ಲೂ ವರ್ಕ್ ಮಾಡಬೇಕು ಅಂತ ಆಸೆ. OTT ನನ್ನ ಪರ್ಸ್ನಲ್ ಫೇವ್ರೆಟ್. ಈಗ ಕೆಲವೊಂದು ಪ್ರತಿಯೊಬ್ಬ ನಟಿಮಣಿನೂ ಕೂಡ ನಟನೆ ಅಂತ ಬಂದಾಗ ಸ್ಕ್ರೀನ್ ಪೇಸ್ ಬೇಕು ಅಂತ ಕೇಳ್ಕೊತಾರೆ, ಅಥವಾ ಕತೆ ಚೆನ್ನಾಗಿರಬೇಕು, ಅಥವಾ ನನ್ನ ಒಂದು ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಆಸೆ ಪಡ್ತಾರೆ. ಬಿಕಾಸ್ ನಟಿಯಾಗಿ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ನಟಿ ಮಯೂರಿ ಅವರು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಆಪರ್ಚುನಿಟಿ ಬಂದಾಗ, ಅಥವಾ ನಿಮ್ಮ ಪ್ರಾಜೆಕ್ಟ್ಗೆ ಯಾರಾದರೂ ನಿಮಗೆ ಅಪ್ರೋಚ್ ಮಾಡಿದಾಗ ಸ್ಕ್ರೀನ್ ಪೇಸ್ ನೋಡ್ತಾರಾ, ಅಥವಾ ಕತೆ ನೋಡ್ತಾರಾ, ಅಥವಾ ನಿಮ್ಮ ರೋಲ್ ಯಾವ ಥರ ಡಿಫ್ರೆಂಟಾಗಿ ಬಂದಿದೆ ಅನ್ನೋದನ್ನು ನೋಡ್ತಾರಾ, ಅಥವಾ ಕತೆಯನ್ನು ನೋಡಿಬಿಟ್ಟು ಅಥವಾ ಡೈರೆಕ್ಟರ್ ಕಡೆಯಿಂದ ನೋಡ್ತೀರಾ ಅಂತ? ಅವಕಾಶ ಅಂತ ಬಂದಾಗ ಈಗ ಎಲ್ಲನೂ ನಾನು ಮಾಡ್ತೀನಿ, ಯಾರೇ ಅವಕಾಶ ತಂದ್ರೂ ನಾನು ಮಾಡ್ತೀನಿ, ನೋ. ಅಂದರೆ ಸಮ್ವೇರ್ ನಮ್ಮದೇ ಆದಂತಹ ಫಿಲ್ಟರ್ಸ್ ಇರುತ್ತೆ. ಈಗ ಕೆಲವೊಂದು ಅದ್ಭುತವಾದಂತಹ ಅವಕಾಶ ಬರುತ್ತೆ, ಎಲ್ಲೋ ಒಂದು ಕಡೆ ನನ್ನ ಪಾತ್ರ ಈಗ ಒಳ್ಳೆ ಸಿನಿಮಾ ಮಾಡಬೇಕು, ಹೌದು, ನಾನು ಒಂದು ಒಳ್ಳೆ ತಂಡದಲ್ಲಿ ಕೆಲಸ ಮಾಡಬೇಕು. ಬಟ್ ಆ ಒಂದು ಒಳ್ಳೆ ಸಿನಿಮಾದಲ್ಲಿ ನನ್ನ ಪಾತ್ರ ಹೇಗಿದೆ, ನನ್ನನ್ನು ಹೇಗೆ ಚಿತ್ರೀಕರಣ ಮಾಡ್ತಾರೆ, ನನ್ನ ಉಡುಪುಗಳಾಗಿರ್ಬೋದು, ಅಥವಾ ನನ್ನ ಸ್ಕ್ರೀನ್ ಸ್ಪೇಸ್. ಈಗ ಸರಿ, 1.5-2 ಅವರ್ ಮೂವಿಯಲ್ಲಿ ಅಬ್ಬಬ್ಬ ಅಂದರೆ 20 ನಿಮಿಷ ಬಂದರೂ ಆ 20 ನಿಮಿಷಕ್ಕೆ ಬರೋ ಪ್ರಾಮುಖ್ಯತೆ ಏನು, ಕಥೆ ಏನು, ತಂಡ ಏನು, ಮಾಡ್ತಿರೋರು ಯಾರು, ಇವೆಲ್ಲ ಕೌಂಟ್ ಆಗುತ್ತೆ. ಆ್ಯಂಡ್ ಅದನ್ನು ನೋಡಬೇಕಾದ್ರೆ ಕೆಲವೊಂದು ಸಲ ಅನಿಸುತ್ತೆ, ಓಕೆ ದಿಸ್ ಕ್ಯಾರೆಕ್ಟರ್ ನಾನು ಮಾಡ್ಬೋದಾ ಇಲ್ವಾ ಅಂತ ಆವಾಗ ಅನಿಸ್ತಾ ಇತ್ತು. ಬಟ್ ಇವಾಗ ಫಾರ್ಚುನೇಟ್ಲಿ ನನಗೆ ಬರುವಂತಹ ಕ್ಯಾರೆಕ್ಟರ್ಸ್ ಇವಾಗಂತೂ ನನಗೆ ಇನ್ನೂ ಏನಂತಾರೆ ಒಂಥರ ಕಿಚ್ಚು ಬಂದುಬಿಟ್ಟಿದೆ. ದಟ್ ಬೇರೆ ಬೇರೆ ಥರ ಪಾತ್ರಗಳು ಮಾಡಬೇಕು. ಮೊನ್ನೆ ಅಷ್ಟೇ ಒಂದು ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದ್ರು ವೇರ್ ಶಿ ಈಸ್ ಅ ಗ್ಯಾಂಗ್ಸ್ಟರ್. ಸೊ ವೈ ನಾಟ್? ಅಂದರೆ ಈಗ ಕಲಾವಿದರು ನೀರಿನ ರೂಪ, ಅಂದರೆ ನೀರು ಥರ ಯಾವ ಒಂದು ಇದರಲ್ಲಿ ಹಾಕಿದ್ರು ಆ ಒಂದು ಆಕಾರ ತಗೋತೀವಿ ನಾವು. ಸೊ ಹಾಗೆ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಎಟ್ಲೀಸ್ಟ್ ನಾವು ನನಗನ್ಸುತ್ತೆ ನಾನು ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಅನುಭವಿಸ್ಬೇಕು. ಆ್ಯಂಡ್ ಈಗ ಎಲ್ಲೂ ಒಂದು ಕಡೆ ಪ್ರಮುಖ ಪಾತ್ರದಲ್ಲಿ ಹೀರೋಯಿನ್ ಆ ಥರ ಇಲ್ಲ. ಇವಾಗ ಎವ್ರಿ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ಲೇಸ್ ಅ ಮೇಜರ್ ರೋಲ್ ನನ್ನ ಪ್ರಕಾರ. ಗೆಲ್ಲೋದು ಸಿನಿಮಾ ಒಂದು ಕಡೆ ಆದರೆ ಪಾತ್ರಗಳು ಗೆಲ್ಲೋದು ತುಂಬ ಜನಕ್ಕೆ ಹತ್ತಿರ ಆಗ್ತಿದ್ದಾರೆ. ಈಗ ಕೆಲವೊಂದು ಮೂವೀಸ್ ನಾವೇ ನೋಡಿ ಮೇ ಬಿ ಇಂಪಾರ್ಟೆಂಟ್ ರೋಲ್ಸಲ್ಲಿ ಇರೋರು ಇಷ್ಟ ಆಗ್ತಾರೆ, ಬಟ್ ಜಾಸ್ತಿ ಇಷ್ಟ ಆಗೋದು ಅವ್ರ ತಂಗಿ ಕ್ಯಾರೆಕ್ಟರ್ ಆಗಿರ್ಬೋದು, ವಿಲನ್ ಆಗಿರ್ಬೋದು. ಸೊ ನೋಡೋರು ಕೂಡ ತುಂಬ ವೈಡ್ ಮೆಂಟಾಲಿಟಿಯಲ್ಲಿ ನೋಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಬಿಕಾಸ್ ಆ್ಯಸ್ ಅ ವ್ಯೂವರ್ ಮಾತಾಡ್ತಿದ್ದೀನಿ ನಾನು. ಸೊ ಹಾಗಾಗಿ ಐ ಥಿಂಕ್ ಐ ವುಡ್ ಲವ್ ಟು ಡೂ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಬೇರೆ ಟ್ರೈ ಮಾಡಬೇಕು, ಆ ಥರ ಅವಕಾಶಗಳು ನನಗೆ ಬರಬೇಕು ಅಂತ ನನ್ನ ಆಸೆ. 1,65,00,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ
ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆ ಮನಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಮಾತಾಡ್ತಾನೆ ಹೇಳಿದ್ರೆ ಬೇರೆ ಬೇರೆ ಅವಕಾಶಗಳನ್ನ ಟ್ರೈ ಮಾಡಬೇಕು, ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಆದರೆ ನಟಿಯವರು ಅಂದ ತಕ್ಷಣ ಅವ್ರದ್ದೇ ಅಂತ ಕೆಲವೊಂದು ಬೌಂಡ್ರೀಸನ್ನು ಹಾಕ್ಕೊಂಡಿರ್ತಾರೆ. ಈಗ ಮಾಡ್ರನ್ ಡ್ರೆಸ್ ತೊಡೋದಾಗಿರ್ಬೋದು, ಅಥವಾ ಲೈಕ್ ಏನಂತಂದರೆ ಸ್ವಲ್ಪ ಮಾಡ್ರನ್ನಾಗಿ ಕಾಣಿಸ್ಕೊಳ್ಳೋ ಅಂಥದ್ದಾಗಿರ್ಬೋದು. ಅದ್ರ ಜೊತೆಗೆ ಈಗ ಸರ್ಟನ್ ಏಜ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಲೈಕ್ ಗ್ಯಾಪ್ ಆದ ನಂತರ ಮತ್ತೆ ಆ ಒಂದು ಪಾತ್ರಕ್ಕೆ ಜನ ನನ್ನನ್ನು ಆಕ್ಸೆಪ್ಟ್ ಮಾಡ್ಕೊಳ್ತಾರಾ ಇಲ್ವಾ ಅನ್ನುವಂತಹ ಒಂದು ಗೊಂದಲನೂ ಕೂಡ ಅವರಲ್ಲೇ ಆಗುತ್ತೆ. ಸೊ ನಿಮ್ಗೆ ಅವತ್ತು ಯಾವ ಥರ ಆದರೂ ಬೌಂಡ್ರೀಸ್ ಅಂತ ಇಟ್ಕೊಂಡಿದ್ದೀರಾ, ಅಥವಾ ಯಾವತ್ತಾದ್ರೂ ಜನ ಈ ಒಂದು ಪಾತ್ರವನ್ನು ನಾನು ಒಪ್ಕೊಂಡ್ರೆ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಅಂತರ ಏನೋ ಗೊಂದಲ ಯಾವುದೇ ಈ ಒಂದು ಪಾತ್ರಕ್ಕೆ ನಾನು ಕೇಳ್ತಿಲ್ಲ, ಈ ಹಿಂದೆ ಮಾಡಿರುವಂಥ ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾಗಳಲ್ಲಾಗಿರ್ಬೋದು, ಯಾವತ್ತಾದರೂ ನೀವು ಒಂದು ಕ್ವಶನ್ ಮಾರ್ಕ್ ನಿಮ್ಮಲ್ಲಿ ತಲೆಯಲ್ಲಿ ಹೊಳೆದಿತ್ತಾ ಅಂತ? ನೀವು ಇದೇ ಪ್ರಶ್ನೆ ನನಗೆ 13 ಇಯರ್ಸ್ ಹೆಚ್ಚು ಕಮ್ಮಿ ಆಯಿತು ನಾನು ಕನ್ನಡ ಚಿತ್ರರಂಗಕ್ಕೆ ಬಂದು. ಇದೇ ಪ್ರಶ್ನೆ 10 ವರ್ಷ 12 ವರ್ಷದ ಹಿಂದೆ ಕೇಳಿದರೆ ಬಹುಶಃ ಐ ಥಿಂಕ್ ಆ ಒಂದು ಮನಸ್ಥಿತಿಯ ಪ್ರಕಾರ ನಾನು ಹೇಳ್ತಿದ್ದೆ, ಹೌದು ನಾನು ಈ ಥರನೇ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಆ ಥರನೇ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ. ಬಟ್ ಎಲ್ಲೋ ಒಂದು ಕಡೆ ಆ್ಯಸ್ ಯು ಗ್ರೋ ಅಪ್, ಆ್ಯಸ್ ಯು ಎವಾಲ್ವ್ ಅನಿಸುತ್ತೆ, ಕಲಾವಿದೆ ಆಗಿರೋದೇ ಎಷ್ಟು ಪುಣ್ಯ ನನಗೆ. ಈಗ ಮಯೂರಿ ಒಬ್ಬಳೆ, ಮಯೂರಿ ಹ್ಯಾಸ್ ಹರ್ ಓನ್ ಬಿಹೇವಿಯರ್, ಅವಳದೇ ಆದಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಇರುತ್ತೆ. ಬಟ್ ಆ್ಯಸ್ ಅನ್ ಆರ್ಟಿಸ್ಟ್ ನಮಗೆ ಒಂದು ಖುಷಿ ವಿಷಯ ಏನಂದರೆ, ತುಂಬ ಪಾತ್ರದಲ್ಲಿ ನಾವು ಮುಳುಗ್ಬೋದು. ಆ್ಯಂಡ್ ನನಗೆ ಪರ್ಸ್ನಲಿ ಆ್ಯಕ್ಟಿಂಗ್ ಅಂತ ಬಂದಾಗ ಒಂದು ಪಾತ್ರದಲ್ಲಿ ನಾನು ಇದ್ದೀನಿ ಅಂದರೆ ನನ್ನನ್ನು ನಾನು ಕಳೆದೋಗ್ತೀನಿ, ಅದರಲ್ಲಿ ನಾನು ಬದುಕಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಕಲಾವಿದರಿಗೆ ಅದು ಇದೆ, ದಟ್ ವಿ ಶುಡ್ ಲಿವ್ ಅವರ್ ಕ್ಯಾರೆಕ್ಟರ್ ಅಂತ. ಸೊ ಐ ಥಿಂಕ್ ನನಗಂತೂ ತುಂಬ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ತುಂಬ ಆಸೆ ಇವಾಗಿದೆ. ಆವಾಗ ಬಹುಶಃ ಓಕೆ ನಾನು ಇದೇ ಥರ ಜಾನ್ರಾ ಮಾಡಬೇಕು, ತುಂಬ ಸಿಂಪಲ್ ಕ್ಯಾರೆಕ್ಟರ್ಸ್ ಮಾಡಬೇಕು, ತುಂಬ ಡಿಸೆಂಟ್, ತುಂಬ ಇನ್ನಸೆಂಟ್. ಬಟ್ ಇವಾಗ ಎಲ್ಲೋ ಒಂದು ಕಡೆ ಕಾಂಟೆಂಟ್, ಸ್ಟ್ರಾಂಗ್ ಕಾಂಟೆಂಟ್ ಮಾಡಬೇಕು. ನಾನು ಒಳ್ಳೊಳ್ಳೆ ಪಾತ್ರಗಳಲ್ಲಿ ನನ್ನನ್ನು ನಾನು ನೋಡ್ಕೋಬೇಕು. ಪೌರಾಣಿಕ ಕಥೆ ಅಲ್ಲಿ ಮಾಡಬೇಕು, ವಿಲನ್ನಾಗಿ ಮಾಡಬೇಕು, ಬೇರೆ ಬೇರೆ ರೋಲ್ಸ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ ಇವಾಗ ಈ ಪ್ರೆಸೆಂಟ್ ಸ್ಟೇಟ್ ಆಫ್ ಮೈಂಡಲ್ಲಿ. ಸೊ ಅದು ಈಡೇರಬೇಕು. ಸೊ ಐ ರಿಯಲಿ ವಾಂಟ್ ಟು ವರ್ಕ್, ತುಂಬ ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು. ಬಿಕಾಸ್ ಸಮ್ವೇರ್ ಐ ಡೋಂಟ್ ನೋ ಎಷ್ಟು ವರ್ಷದ ಬದುಕು ಇದು ಅಂತ. ಬಟ್ ಕಲಾವಿದರು, ಹಿರಿಯ ಕಲಾವಿದ್ರ ಜೊತೆ ನಾವು ಕೂತ್ಕೊಂಡು ಮಾತಾಡಿದಾಗ ಕೆಲವೊಂದು ಸಲ ಅವ್ರು ಹೇಳ್ತಾರೆ ಒಂದಿಷ್ಟು ಸ್ಟೋರೀಸ್. ನಾವು ಆ್ಯಕ್ಚುಲಿ ಕಲಿಯೋದು ಉಂಟಂದರೆ ತುಂಬ ಓಲ್ಡ್ ಆರ್ಟಿಸ್ಟ್ ಅವ್ರ ಜೊತೆ ಒಮ್ಮೆ ಕೂತ್ಕೊಂಡು ಮಾತಾಡಬೇಕು. ಆ ಟೈಮಲ್ಲಿ ಹಿಂಗಿತ್ತು, ನಾನು ಅದನ್ನು ಮಾಡಿಬಿಡ್ಬೇಕಿತ್ತು. ಸೊ ಅದರಲ್ಲೆಲ್ಲ ಗೊತ್ತಾಗುತ್ತೆ ನಮಗೆ. ಆ್ಯಂಡ್ ಕೂತ್ಕೊಂಡು ಒಂದು ಸೆಕೆಂಡ್ ಈಗಲೇ ನಾನು ಕೂತ್ಕೊಂಡು ನಾನು ಮಾಡಿರೋ ಪಾತ್ರಗಳ ಬಗ್ಗೆ ಎಷ್ಟು ಖುಷಿ ಬರುತ್ತೆ ನನಗೆ. ಸೊ ಎಲ್ಲೋ ಒಂದು ಕಡೆ ಡೌನ್ ದ ಲೈನ್ ಇಫ್ ಎಟ್ ಆಲ್ ನಾನು ಒಂದಿನ ಕೂತ್ಕೊಂಡು ಹಾಯಾಗಿ ನಾನು ಇದೆಲ್ಲ ಮಾಡಿದ್ದೀನಿ ಅಂತ ನನಗೆ ಸರ್ಪ್ರೈಸಿಂಗ್ ಆಗಿರಬೇಕು. ಈಗ ಜನ ಆಫ್ಕೋರ್ಸ್ ಅವ್ರ ಪ್ರೀತಿ ತುಂಬ ಮುಖ್ಯ, ಅವರಿಂದಾನೇ ನಾವು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬಟ್ ಎಲ್ಲೋ ಒಂದು ಕಡೆ ನಾನು ಮಾಡೋ ಕೆಲಸದಲ್ಲಿ ನನಗೇನೆ ತೃಪ್ತಿ ಇಲ್ಲ ಅಂದರೆ ನಾನು ಬೇರೆಯವ್ರಿಗೆ ಹೇಗೆ ಮೆಚ್ಚೋಕ್ಕಾಗತ್ತೆ? ಆ್ಯಂಡ್ ನಾನು ನಂಬೋದೇನೆಂದರೆ, ಫಸ್ಟ್ ಆಫ್ ಆಲ್ ಐ ಶುಡ್ ಬಿ ವೆರಿ ಹ್ಯಾಪಿ. ನಾನು ಮಾಡೋ ಕೆಲಸ ನನಗಿಷ್ಟ ಆಗ್ತಿದೆ, ಆವಾಗಲೇ ಇನ್ನೊಬ್ಬ ಅದನ್ನು ಬೆಂತಟ್ಟಕ್ಕೆ ಸಾಧ್ಯ. ಸೊ ಹಾಗಾಗಿ ನಾನು ಎಲ್ಲೋ ಒಂದು ಕಡೆ ಸಿ ಇಟ್ ಇನ್ ಮೈ ವೇ. ಆನಂತರ ಖಂಡಿತವಾಗ್ಲೂ ಎಲ್ಲರ ಪ್ರೀತಿ ಇದ್ದಿದೆ. ನಟಿ ಆಗಬೇಕು ಅಂತ ಯಾಕೆ ಅನ್ನಿಸ್ತು? ಆ್ಯಂಡ್ ಹಾಗೆ ಯಾರು ಇನ್ಸ್ಪಿರೇಷನ್ ಸಿನಿಮಾ ರಂಗದಲ್ಲಿ? ಯಾವ ನಟಿ ಅಥವಾ ಮುಂದಿನ ದಿನಗಳಲ್ಲಿ ಯಾವ ನಟಿಯಾದರೂ ಬಯೋಗ್ರಫಿಯಲ್ಲಿ ಕಾಣಿಸ್ಕೊಳ್ಬೋದು ಅನ್ನುವಂತಹ ಚಿಂತನೆ ಏನಾದ್ರು ಇದೆಯಾ ಅಂತ? ವಾವ್, ನೀವು ನನ್ನ ಇಮ್ಯಾಜಿನೇಷನ್ಗೆ ಇನ್ನೂ ಒಂದಿಷ್ಟು ಕಾಂಟೆಂಟ್ ಕೊಡ್ತಾ ಇದ್ದೀರಾ. ಇದು ಯೋಚನೆ ಮಾಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಐ ಥಿಂಕ್ ನಟಿಯಾಗಿ ಇನ್ಸ್ಪಿರೇಷನ್ಸ್ ಅಂತ ಬಂದಾಗ ಐ ಸ್ಟ್ರಾಂಗ್ಲಿ ಬಿಲೀವ್ ನಾವು ಒಬ್ಬರಿಂದ ಏನು ನಿಮ್ಮಿಂದನೂ ನಾನು ಏನೋ ಕಲಿಬೋದು, ಅವರಿಂದನೂ ನಾನೇನೋ ಕಲಿಬೋದು, ಅವರಿಂದನೂ ನಾನು ಎಲ್ಲರಿಂದ ಏನಾದರೂ ಒಂದು ಕಲಿಯೋದಿದ್ದಿದ್ದೆ. ಬಟ್ ಒಬ್ಬ ಇನ್ಸ್ಪಿರೇಷನ್, ಅವ್ರ ರೀತಿ ನಾವು ಇರಬೇಕು ಅಂತ ಅನಿಸಿದ್ದುಂಟು. ಯಾವಾಗ ಅಂದರೆ ನನಗೆ ತುಂಬ ಕಲಾವಿದರು ಇಷ್ಟ, ತುಂಬ ಬೇರೆ ಬೇರೆ ಇನ್ಸ್ಪಿರೇಷನ್ ಅಂದರೆ ಓಕೆ ಒಬ್ಬರು ಆ್ಯಕ್ಟರೇ ಇರಬೇಕು ಅಂತ ಅಲ್ಲ. ಬಟ್ ಎಲ್ಲೋ ಒಂದು ಕಡೆ ಐ ಡೀಪ್ಲಿ ಕನೆಕ್ಟ್ ಪ್ರಿಯಾಂಕಾ ಚೋಪ್ರಾ. ನನಗೆ ಅವರ ಇಂಟರ್ವ್ಯೂಸ್, ಅವರ ಭಾಷೆ, ಅವರ ಜರ್ನಿ ಆ್ಯಸ್ ಅ ಫ್ಯಾನ್, ಆ್ಯಸ್ ಅನ್ ಆಡಿಯನ್ಸ್ ಅದನ್ನು ನೋಡಿದಾಗ ವಾವ್ ಅನಿಸುತ್ತೆ.
ಅದೇ ರೀತಿ ನಮ್ಮ ಚಂದನವನದಲ್ಲೂ ಇದ್ದಾರೆ, ರಮ್ಯಾ ಅವರಿದ್ದಾರೆ, ರಾಧಿಕಾ ಪಂಡಿತ್ ಅವರಿದ್ದಾರೆ. ಎಲ್ಲರೂ ಈ ಎಲ್ಲ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವಿಮೆನ್ನ ನೋಡಿದಾಗ ಏನಾರ ಒಂದು ಕಲಿಬೇಕು, ನಾವು ಮುಂದೊಂದು ದಿನ ಒಳ್ಳೆ ಸಾಧನೆ ಮಾಡಬೇಕು ಅಂತ ನಮಗೂ ಆಸೆ ಇರುತ್ತೆ. ಆ್ಯಂಡ್ ಬಯೋಗ್ರಫಿವರೆಗೂ ಇನ್ನೂ ಯೋಚನೆ ಮಾಡಿಲ್ಲ, ಬಟ್ ಯಾ ಇನ್ ಕೇಸ್ ಅದಾದರೆ ಇಲ್ ಬಿ ಗ್ರೇಟ್. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಆಗಲೇ ಮಾತಾಡ್ತಾ ಹೇಳ್ತಾರೆ ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರಿಗೆ ನಾನು ಕಂಠದಾನವನ್ನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಯಾವೆಲ್ಲ ದೊಡ್ಡ ಕಲಾವಿದರಿಗೆ ನೀವು ಡಬ್ಬಿಂಗನ್ನು ಮಾಡಿದಿರಾ ಅನ್ನೋವಂಥದ್ದು. ಯಾಕೆಂತಂದರೆ ತೆರೆ ಮೇಲೆ ನಟಿ ಮಯೂರಿ ಅವರ ನಟನೆಯನ್ನು ನಾವು ನೋಡಿದ್ವಿ, ಬಟ್ ಬ್ಯಾಕ್ ಸ್ಕ್ರೀನ್ ಆಫ್ ದಿ ಸ್ಕ್ರೀನಲ್ಲಿ ಕಂಠದಾನವನ್ನು ಮಾಡಿದ್ರೆ ನನಗೆ ಆಶ್ಚರ್ಯ ಆಯಿತು. ಮೇಡಮ್ ಇದೂ ಮಾಡ್ತಿದ್ರಾ ಅಂತ ಬಿಟ್ಟು, ಇದರಲ್ಲೂ ಕೂಡ ತೊಡಗಿಸಿಕೊಂಡಿದ್ರಾ ಅಂತ ಹೇಳ್ಬಿಟ್ಟು. ಯಾರೆಲ್ಲ ದೊಡ್ಡ ದೊಡ್ಡ ಕಲಾವಿದರಿಗೆ ಇದು ಮಾಡಿದ್ರೆ? ಒಂದಂತೂ ಐ ವುಡ್ ಪ್ರೌಡ್ಲಿ ಸೇ, ಒನ್ ಪರ್ಟಿಕ್ಯುಲರ್ ಮೂವಿಗೆ ನಾನು AP ಅರ್ಜುನ್ ಸರ್, ಸಚ್ ಅನ್ ಅಮೇಝಿಂಗ್ ಪರ್ಸನ್ ಹಿ ಈಸ್, ಆ್ಯಂಡ್ ಅವ್ರದ್ದು ಒಂದು ಸಿನಿಮಾ ಕಿಸ್ ಅಂತ ಶೂಟ್ ಮಾಡಿದ್ರು. ಶ್ರೀಲೀಲಾ ಅವರು ಅದಕ್ಕೆ ಹೀರೋಯಿನ್ ಆಗಿದ್ದರು. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಮೊಮೆಂಟಲ್ಲಿ ಒಂದು ಸ್ಟುಡಿಯೋದಲ್ಲಿ ಒಬ್ಬರು ಸೌಂಡ್ ಇಂಜಿನಿಯರ್ ಹೇಳಿದ್ದಾರೆ, ಮಯೂರಿ ಅವರು ವಾಯ್ಸ್ ತುಂಬ ಚೆನ್ನಾಗಿದೆ, ಅವ್ರು ಡಬ್ಬಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಆ್ಯಂಡ್ ಸರ್ ನನಗೆ ಕಾಲ್ ಮಾಡಿದ್ರು ಈ ಥರ ಮಾಡಿ ಅಂತ. ಸೊ ಒಂದು ಅಫ್ಕೋರ್ಸ್ ನನ್ನ ವರ್ಕ್ ಇಷ್ಟ ಆಗಿ, ಓಕೆ ಸುಮ್ಮನೆ ಬನ್ನಿ ಮಾಡಿ, ನಿಮ್ಮದು ಡಬ್ಬಿಂಗ್ ಇಷ್ಟ ಆಗಿ ಯಾರೋ ಒಬ್ಬರು ಹೇಳಿದ್ರು, ಅದು ತುಂಬ ಸೀನಿಯರ್ ಸೌಂಡ್ ಇಂಜಿನಿಯರ್, ಅವ್ರ ಹತ್ರನೇ ಮಾಡಿಸಿ ಅಂತ. ಸೊ ಅವರಿಗೆ ಒಂದಿಷ್ಟು ಮಾತುಕತೆ ಆಯಿತು ನಮ್ಮ ಮಧ್ಯ, ಆ್ಯಂಡ್ ದೆನ್ ಇನ್ಸ್ಟೆಂಟ್ಲಿ ಐ ವೆಂಟ್, ಐ ಡಿಡ್ ಇಟ್. ಆ್ಯಂಡ್ ಮಜಾ ಏನಂದರೆ ಆ ಒಂದು ಪ್ರಾಜೆಕ್ಟ್ ಬಗ್ಗೆ ನಾನು ಹೇಳ್ಕೊತೀನಿ, ಯಾಕಂದರೆ ನೋಡಿದವರು, ಆ ಸಿನಿಮಾ ನೋಡಿದವರು ನಿಮ್ಮದೇ ವಾಯ್ಸ್ ಅಲ್ವಾ, ನಿಮ್ಮದೇ ವಾಯ್ಸ್ ಅಲ್ಲ ಅಂತ ಗುರುತಿಸಿ ನನಗೆ ಹೇಳಿದ್ದಾರೆ. ಆ್ಯಂಡ್ ಇವತ್ತು ಅವರು ಎಷ್ಟು ದೊಡ್ಡ ಆ್ಯಕ್ಟರ್ ಆಗಿದ್ದಾರೆ, ಮಿಂಚ್ತಿದ್ದಾರೆ. ಸೊ ಖುಷಿ ನನಗೆ. ಸೊ ಐ ಥಿಂಕ್ ಇದೆಲ್ಲ ತುಂಬ ಇಷ್ಟ. ಆ್ಯಂಡ್ ಮುಂಚೆಯಿಂದನೂ ನಾನು ಆ್ಯಂಕರ್ ಆಗಿದ್ದೆ, ಸೊ ವಾಯ್ಸ್ ಓವರ್ಸ್, ಜಿಂಗಲ್ಸ್ ಅದೆಲ್ಲ ಮುಂಚೆನೇ ಮಾಡ್ತಾಯಿದ್ದೆ. ಸೊ ಇದೊಂದು ಅನುಭವಕ್ಕೆ ಮಾಡಿದೆ, ಒಳ್ಳೆ ಅನುಭವ ಆಯಿತು. ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ, ಯಾಕಂತಂದರೆ ನಟಿ ಮಯೂರಿ ಅವರು ಕಿಸ್ ಸಿನಿಮಾ ಹೀರೋಯಿನ್ ಶ್ರೀಲೀಲಾ ಅವರಿಗೆ ವಾಯ್ಸ್ ಡಬ್ ಮಾಡಿರುವಂಥದ್ದು. ಬಟ್ ನಿಮ್ಮ ಒಂದು ಸರೌಂಡಿಂಗಲ್ಲಿರುವಂಥ ಜನರಿಗೆ ಗೊತ್ತಿತ್ತು, ಬಟ್ ಇವತ್ತದು ಕರ್ನಾಟಕದಾದ್ಯಂತ ತಲುಪಿದೆ ಅಂತಲೇ ಅನ್ಕೋಬೋದು. ಇಲ್ಲ, ತುಂಬ ಜನಕ್ಕೆ ಗೊತ್ತಿತ್ತು ಹೆಚ್ಚು ಕಮ್ಮಿ. ಆ ಮೂವಿನ ತುಂಬ ಹತ್ತಿರದಿಂದ ನೋಡೋರಿಗೆ ಎವ್ರಿಬಡಿ ನ್ಯೂ ದ್ಯಾಟ್ ಅದು ನಂದೇ ವಾಯ್ಸ್ ಅಂತ. ಸೊ ಇಟ್ ವಾಸ್ ಅ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಎಸ್ ಮ್ಯಾಮ್, ಮದುವೆ ಆಯಿತು, ಮಕ್ಕಳಾಯಿತು, ಅದಾದ ನಂತರ ಒಂದಷ್ಟು ಘಟನೆಗಳು ಕೂಡ ನಡೀತು. ಗೊತ್ತಿರುತ್ತೆ, ನಾನೇನು ಕೇಳಬೇಕಾಗಿಲ್ಲ, ಇದು ನಿಮ್ಮ ವೈಯಕ್ತಿಕ ವಿಚಾರ ಆದರೂ ಕೂಡ ಗೊತ್ತಿರುತ್ತೆ. ರೀಸೆಂಟಾಗಿ ಒಂದು ಖಾಸಗಿ ಸಂದರ್ಶನದಲ್ಲಿ ನೀವು ಹೇಳಿರುವಂಥ ಮಾತು, ತಂದೆ ಜೊತೆ ಮಗ ಚೆನ್ನಾಗೇ ಇದ್ದಾರೆ ಅನ್ನುವಂಥದ್ದು. ಆ್ಯಸ್ ಎ ಇಂಡಿಪೆಂಡೆಂಟ್ ವುಮೆನ್ ಆಗಿ ಲೈಫ್ನ ಲೀಡ್ ಮಾಡುವಂಥದ್ದು ಎಷ್ಟು ಚಾಲೆಂಜ್ ಅಂತ ಅನಿಸುತ್ತೆ? ಅದನ್ನು ನಿಮ್ಮ ವೈಯಕ್ತಿಕ ವಿಚಾರಗಳು ನಾನು ಕೇಳಬಾರ್ದು, ಗೊತ್ತಿಲ್ಲ ಅದೇನು ನಡೆದಿದೆ ಅನ್ನೋದು. ನಾನು ಅದ್ರ ಬಗ್ಗೆ ಕೇಳ್ತಿಲ್ಲ, ಬಟ್ ಆ್ಯಸ್ ಎ ಇಂಡಿಪೆಂಡೆಂಟ್ ವುಮೆನ್ ಆಗಿ ಕೇಳಬೇಕು ಅಂತಂದಾಗ, ಒಂದು ಜೀವನವನ್ನು ಮುನ್ನಡೆಸಬೇಕು ಅಂದಾಗ ಎಷ್ಟು ಚಾಲೆಂಜ್ ಅಂತ ಅನಿಸುತ್ತೆ? ಮಗನ ಜವಾಬ್ದಾರಿ ಅನ್ನೋದು ತಾಯಿಗೆ ಎಷ್ಟಿದೆ ಅಂತ? ಐ ಥಿಂಕ್ ಐ ಥಿಂಕ್ ಇದು ಆನೆಸ್ಟ್ಲಿ ನನಗೆ ನನ್ನ ಪರ್ಸ್ನಲ್ ಲೈಫ್ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಥವಾ ಇಂಟ್ರೆಸ್ಟ್ ಇಲ್ಲ. ನಾಟ್ ಇನ್ ಅ ವೆರಿ ಬ್ಯಾಡ್ ವೇ ನಾನು ಹೇಳ್ತಿರೋದು, ನನಗೆ ಬೇಡ ಮಾತಾಡೋದು ಅನ್ನೋದು ನನ್ನ ಕ್ಲಾರಿಟಿ ಇದೆ. ಆ್ಯಂಡ್ ಚಾಲೆಂಜಿಂಗ್ ಅಂತ ಬಂದಾಗ ಎಲ್ಲನೂ ಚಾಲೆಂಜೇ ಲೈಫಲ್ಲಿ. ಈಗ ಗಂಡು ಮಕ್ಕಳಿಗೆ ಒಂಥರ, ನಿಮಗೆ ಮದುವೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಗಂಡು ಮಕ್ಕಳಿಗೆ ಅವ್ರದ್ದೇ ಆದಂತಹ ಜವಾಬ್ದಾರಿ, ಅವ್ರದ್ದೇ ಆದಂತಹ, ಈಗ ನಾನು ಹೆಣ್ಣಾಗಿರೋದ್ರಿಂದ ನನ್ನ ಒಂದು ಫೆಮಿನಿಸಮ್ ಬಗ್ಗೆ ನನಗೊಂದು ಗೌರವ ಇದೆ, ನನಗೊಂದು ಖುಷಿ ಇದೆ, ನನಗೊಂದು ಘನತೆ ಇದೆ. ನಾನೊಂದು ಹೆಣ್ಣಾಗಿ ಹುಟ್ಟಿ ಒಂದು ಮಗು ತಾಯಿಯಾಗಿ ಇವತ್ತು ಒಂದು ಇಂಡಿಪೆಂಡೆಂಟ್ ವುಮೆನ್ ಆಗಿ ಎಲ್ಲ ಥರದ ಜೀವನದ ಹೆಚ್ಚು ಕಮ್ಮಿ ಅನುಭವಗಳನ್ನ ನೋಡಿಕೊಂಡು ಎಲ್ಲೋ ಒಂದು ಕಡೆ ಇನ್ ಅ ವೆರಿ ಪ್ರೆಸೆನ್ಸಲ್ಲಿ ಬದುಕೋ ಒಂದು ಮೈಂಡ್ ಸೆಟ್ಟಿಗೆ ನಾನು ಬಂದಿದ್ದೀನಿ ಅಂದರೆ ನಮ್ಮದೇ ಆದಂತಹ ಒಂದು ಸ್ಟ್ರಗಲ್ ಇರುತ್ತೆ. ಅದಂತಾರಲ್ಲ, ಆನೆಗೆ ಆನೆ ಭಾರ, ಇರುವೆ ಭಾರ. ಆ್ಯಂಡ್ ಯಾರಿಗೂ ನನಗೆ ಒಬ್ಬರನ್ನ ಕರೆಸಿ ಅಥವಾ ಒಬ್ಬರ ಹೆಸರು ಹೇಳಿ ವೇರ್ ಅವ್ರ ಲೈಫ್ ಸಿಚುವೇಶನ್, ಅವ್ರ ಪರ್ಸ್ನಲ್ ಲೈಫ್ ಎಲ್ಲ ಪಕ್ಕಕ್ಕಿಡಿ, ಬಟ್ ಟೆಲ್ ಮಿ ಒನ್ ಪರ್ಸನ್ ಎಲ್ಲ ಸೂಪರ್, ನಾನು ಸಖತ್ತಾಗಿದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ, ಇಲ್ಲವೇ ಇಲ್ಲ. ಆ ಥರ ಇರಬೇಕಾ? ಆ ಥರ ಪಾಸಿಬಲ್ ಇದೆ, ಆ ಒಂದು ಮೈಂಡ್ಸೆಟ್ಟಿಗೆ ಬರ್ತಿದ್ದೀನಿ ನಾನು. ಬಟ್ ಅದನ್ನು ಅನುಭವ ಆಗಬೇಕಂದ್ರೆ
ಅದ್ರ ಆಪೋಸಿಟಲ್ಲಿರೋ ಇನ್ನೊಂದು ಅನುಭವ ಕೂಡ ಆಗಲೇಬೇಕು. ಆವಾಗ ಆ ಸುಖ ದುಃಖ ಸಿಕ್ಕಾಪಟ್ಟೆ ಅನುಭವಿಸ್ದಾಗ್ಲೇ ಸುಖ ಎಷ್ಟು ಸುಖವಾಗಿದೆ ಅಂತ ಅರ್ಥ ಆಗೋದು. ಆ್ಯಂಡ್ ಇಂಡಿಪೆಂಡೆಂಟ್ ವುಮೆನ್ ಸ್ಟ್ರಾಂಗ್ ಚಾಲೆಂಜಸ್ ನಾನು ಒಬ್ಬಳೇ ಅಲ್ಲ, ಈ ಹಾದಿಲಿ ತುಂಬ ಜನ ಇದ್ದಾರೆ, ತುಂಬ ಜನ ಕಷ್ಟಪಡ್ತಿದ್ದಾರೆ. ಸೊ ಐ ಆಮ್ ವೆರಿ ಪ್ರೌಡ್. ಈಗ ನನ್ನ ಬಗ್ಗೆ ನಾನು ಮಾತಾಡೋದಾದರೆ ನನಗೆ ನನ್ನ ಬಗ್ಗೆ ತುಂಬ ಪ್ರೀತಿ ಇದೆ, ಗೌರವ ಇದೆ, ಹೆಮ್ಮೆ ಇದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ನಾನು ಮಯೂರಿ ಆಗಿ ಹುಟ್ಟಿದ್ದಕ್ಕೆ ತುಂಬ ಖುಷಿ ಇದೆ. ನಟನೆ ಆಯಿತು, ಸ್ಮಾಲ್ ಸ್ಕ್ರೀನ್ ಆಯಿತು, ಅದರ ಜೊತೆಗೆ OTTನೂ ಕೂಡ ಆಯಿತು. ಮುಂದಿನ ದಿನಗಳಲ್ಲಿ ಈಗ ನಟಿಯರು ಕೇವಲ ನಟನೆಗೆ ಮಾತ್ರ ಸೀಮಿತರಾಗಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ನಟಿ ಮಯೂರಿಯವರು ಮುಂದಿನ ದಿನಗಳಲ್ಲಿ ಬೇರೆ ಕ್ಷೇತ್ರಕ್ಕೆ ಎಂಟ್ರಿ ಕೊಡಬಹುದಾ ಅಂತ? ನನ್ನ ಲೈಫ್ ಪ್ಯಾಟರ್ನ್ಸ್ ನೋಡೋದಾದರೆ ಐ ಫೀಲ್ ಲೈಕ್ ಐಮ್ ಅ ಡೆಸ್ಟಿನೀಸ್ ಚೈಲ್ಡ್. ಬಿಕಾಸ್ ನನಗೆ ನಿಮ್ಮ ಥರ ಕೂತ್ಕೊಂಡು ಆ್ಯಂಕರಿಂಗ್ ಮಾಡಬೇಕು, ಜರ್ನಲಿಸ್ಟ್ ಆಗಬೇಕು ಅನ್ನೋ ಒಂದು ಆಸೆ ಆ ಟೈಮಲ್ಲಿ ಆ್ಯಂಕರಿಂಗ್ ಮಾಡುವಾಗ ಗೊತ್ತಿಲ್ಲದೆ ಕಲಾತಾಯಿ ನನ್ನನ್ನು ಕರೆಸಿ ಇಲ್ಲಿ ಕೂರಿಸಿದ್ದಾಳೆ. ಆ್ಯಂಡ್ ಆಸೆಗಳಿದೆ, ತುಂಬ ಕ್ರಿಯೇಟಿವ್ ವರ್ಕ್ ಮಾಡಬೇಕು. ನನ್ನ ಪ್ರೊಫೈಲಲ್ಲಿ ನಾನು ಕೂತ್ಕೊಂಡು ಒಂದು ವಯಸ್ಸಲ್ಲಿ ಸಾಲ್ಟ್ ಪೆಪ್ಪರ್ ಹೇರಲ್ಲಿ ಆರಾಮಾಗಿ ಕೂತ್ಕೊಂಡು ವೆನ್ ಐ ಆಮ್ ಜಸ್ಟ್ ಸೀಯಿಂಗ್ ನನ್ನ ವಿಕಿಪೀಡಿಯಾ ಇವಾಗಲೂ ಎಲ್ಲ ನೋಡಿದಾಗ ಅದರಲ್ಲಿ ನಾನು ಕ್ರಿಯೇಟಿವ್ ವರ್ಕ್ ಕಾಣಿಸ್ಬೇಕು, ನನ್ನ ಬಗ್ಗೆ ನನಗೆ ಹೆಮ್ಮೆ ಆಗಬೇಕು. ಸೊ ಡಿಫ್ರೆಂಟ್ ಸ್ಟ್ರೀಮ್ನ ಟ್ರೈ ಮಾಡಬೇಕು ಅನ್ನೋದು ತುಂಬ ಆಸೆ. ಬಟ್ ಹಾಗಂತ 10 ಕೆಲಸ ಒಟ್ಟಿಗೆ ಮಾಡೋದು ನಂದಲ್ಲ. ಐ ಕಾಂಟ್ ಡೂ ಮಲ್ಟಿ ಟಾಸ್ಕಿಂಗ್. ಸದ್ಯಕ್ಕೆ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು. ಮುಂದೊಂದು ದಿನ ದೇವ್ರ ದಯದಿಂದ ಇನ್ನೂ ದೊಡ್ಡ ಕನಸುಗಳಿದೆ. ಸೊ ಶಾರುಖ್ ಖಾನ್ ಯಾವಾಗಲೂ ಹೇಳ್ತಾರೆ, ದುಡ್ಡಿನ ಬಗ್ಗೆ ಯಾವಾಗ ಮಾತಾಡಬೇಕಂದ್ರೆ ದುಡ್ಡಿದ್ದಾಗ. ಸೊ ಜಸ್ಟ್ ಅನ್ ಎಕ್ಸಾಂಪಲ್. ಸೊ ಸಮ್ವೇರ್ ಐ ಥಿಂಕ್ ನಾಳೆ ದಿನ ನಾನು ದೊಡ್ಡ ಮಟ್ಟಕ್ಕೆ ಏನಾರು ಮಾಡ್ತೀನಿ ಅಂತಲೇ ಅಂದ್ಕೊಳ್ಳೋಣ. ಸೊ ಆವಾಗ ಬಂದು ಮತ್ತೆ ಇದೇ ಚಾನಲಲ್ಲಿ ಹೇಳ್ತೀನಿ ನಾನು ಏನೇನೆಲ್ಲ ಮಾಡ್ತೀನಿ ಅಂತ. ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಎಸ್ ಮ್ಯಾಮ್, ಈಗ ಹೆಲ್ತ್ ಅನ್ನೋದು ಸಾಕಷ್ಟು ನಟಿಯರಿಗೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಯಾಕಂದರೆ ಸ್ಟ್ರೆಸ್ ಲೈಫ್ ಆಗಿರ್ಬೋದು, ನಾವು ಲೀಡ್ ಮಾಡ್ತಿರುವಂಥ ಲೈಫ್ ಸ್ಟೈಲ್ ಆಗಿರ್ಬೋದು, ಅದು ಕೂಡ ಆಫ್ಟರ್ ಮ್ಯಾರೇಜ್ ಆ್ಯಂಡ್ ಮಗು ಆದ ನಂತರ ನಟಿ ಆಗಿರ್ಬೋದು ಅಥವಾ ಇಂಡಿಪೆಂಡೆಂಟ್ ವುಮೆನ್ ಅಥವಾ ಯಾವುದೇ ಒಂದು ಆಗಿರ್ಬೋದು ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಯಾಕಂದರೆ ನಿಮ್ಮನ್ನು ನೀವು ಸ್ಟ್ರಾಂಗಾಗಿ ತೋರಿಸ್ಕೋಬೇಕು ಅಂತಂದಾಗ ನೀವು ಯೋಗ ಆಗಿರ್ಬೋದು, ಜಿಮ್ ಆಗಿರ್ಬೋದು ಮಾಡ್ಬೋದು. ಸೊ ಯೋಗ ಮತ್ತು ಜಿಮ್ ಅನ್ನುವಂಥದ್ದು ನಟಿ ಮಯೂರಿಯವರ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತಂದಿದೆ ಅಂತ? ಆ್ಯಸ್ ಹ್ಯೂಮನ್, ಎಸ್ಪೆಷಲಿ ಹೆಣ್ಮಕ್ಳಿಗೆ ಐ ವುಡ್ ಲೈಕ್ ಟು ಸೇ, ಒಂದು ಪ್ರೆಗ್ನೆನ್ಸಿ ಅನ್ನೋ ಫೇಸ್ ದಾಟಿ ಆಚೆ ಬರೋ ಆ ಟ್ರಾನ್ಸಿಷನ್ ಇದೆ ಅಲ್ಲ, ತುಂಬ ಐ ಮೀನ್ ಕೆಲವೊಬ್ಬರಿಗೆ ಕ್ವಿಕ್ಕಾಗುತ್ತೆ, ಕೆಲವೊಬ್ಬರಿಗೆ ಎವ್ರಿ ಪ್ರೆಗ್ನೆನ್ಸಿ ಈಸ್ ಡಿಫ್ರೆಂಟ್, ಎಲ್ಲರ ಬಾಡಿನೂ ಡಿಫ್ರೆಂಟ್, ಹೆಲ್ತ್ ವ್ಯೂ ಎಲ್ಲನೂ ಡಿಫ್ರೆಂಟ್. ಸೊ ನನ್ನ ಹೆಲ್ತ್ ಅಂತ ಬಂದಾಗ ಒಂದು ಟೈಮಲ್ಲಿ ಆ ಒಂದು ಫೇಸ್ ನೋಡಿದಾಗ ನನಗೆ ತುಂಬ ಪುಟ್ ಆನ್ ಆಗಿಬಿಟ್ಟಿದ್ದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಒಂದು ಸೆಲ್ಫ್ ಎಕ್ಸೆಪ್ಟೆನ್ಸ್ ಆ ಪೀರಿಯಡಲ್ಲಿ ಆಗಲ್ಲ, ಅಯ್ಯೋ ಅನಿಸುತ್ತೆ. ಬಟ್ ನಾನು ಅದು ಜರ್ನಿ ಸ್ಟಾರ್ಟ್ ಆಗಿದ್ದು ಸುಮಾರು ಕಾರಣಗಳಿಂದ. ನಾನು ಮತ್ತೆ ಐ ಶುಡ್ ಗೆಟ್ ಬ್ಯಾಕ್, ನಾನು ಫಿಟ್ ಆಗಬೇಕು, ನಾನು ಚೆನ್ನಾಗಿ ಕಾಣಬೇಕು. ಓಕೆ, ಒಂದು ಹಂತಕ್ಕೆ ವೆಯ್ಟ್ ಲಾಸ್ ಆಯಿತು. ನಾರ್ಮಲ್ ಒಂದು ನನಗೆ ನನ್ನ ಬಗ್ಗೆ ನೆಮ್ಮದಿ ಇರೋಷ್ಟು ನಾನು ಹೆಲ್ದಿ ಆಗಾದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಟೈಮಲ್ಲಿ ಸಪ್ಲಿಮೆಂಟ್ಸ್ ಎಲ್ಲ ತೊಗೋತಿದ್ವಿ. ಸೊ ವಿದೌಟ್ ಎನಿ ಸಪ್ಲಿಮೆಂಟ್ಸ್ ನನ್ನ ಹೆಲ್ತ್ ಚೆನ್ನಾಗಿದೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಯಾವಾಗ ನಾನು ಆವಾಗ ದಪ್ಪ ಇದ್ದಾಗ ಯಾಕೆ ದಪ್ಪ ಆದ್ರಿ ಅಂತಾರೆ, ಸಣ್ಣ ಆದಾಗ ಯಾಕೆ ಸಣ್ಣ ಆದ್ರಿ ಅಂತಾರೆ. ಒಂಚೂರು ದಪ್ಪ ಇರಬೇಕಿತ್ತು, ಒಂಚೂರು ಸಣ್ಣ ಇರಬೇಕು. ಸೊ ಈಗ ನಾನು ಹೆಂಗಿರಬೇಕು? ಸೊ ಐ ಥಿಂಕ್ ಸೊಸೈಟಲ್ ಪ್ರೆಷರ್ಗೋಸ್ಕರ ನಿಮ್ಮ ಆರೋಗ್ಯದ ಕಡೆ ಕಾಳಜಿ ಕೊಡ್ತಿದ್ದೀರಾ ಅಂದರೆ ದಯವಿಟ್ಟು ಮಾಡಬೇಡಿ. ಮಾಡೋದಿದ್ರೆ ನಿಮಗೋಸ್ಕರ ಮಾಡಿ ಅಂತ ಅರ್ಥ ಆಗಿದ್ದೆ ನನಗೆ ಆವಾಗ. ಸೊ ಆ್ಯಂಡ್ ವೆನ್ ಯು ಸ್ಟಾರ್ಟ್ ಲುಕಿಂಗ್ ಎಟ್ ಯುವರ್ ಸೆಲ್ಫ್, ಓಕೆ ನನ್ನ ಟ್ರಾನ್ಸಿಷನ್ ಹಿಂಗಾಯಿತು, ನನ್ನ ಹೆಲ್ತ್ ಹಿಂಗಾಗ್ತಿದೆ, ಇನ್ನೂ ಚೆನ್ನಾಗಾಗ್ತಿದೆ, ನಿಮಗೋಸ್ಕರ ನೀವು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಒಂದು ಏಜ್ ಮೀರಿದ ಮೇಲೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ವೆಯ್ಟ್ ಲಿಫ್ಟಿಂಗ್ ಆಗಲಿ, ಧ್ಯಾನ ಆಗಲಿ, ಸೈಲೆನ್ಸ್ ಆಗಲಿ, ಅದೆಲ್ಲ ಆಟೋಮ್ಯಾಟಿಕ್ಕಾಗಿ ಬರಬೇಕು. ಸೊ ಅದು ನನಗಾಯಿತು. ಐ ಆಮ್ ವೆರಿ ಲಕ್ಕಿ.
ನಟಿಯಾಗಿ ಇಂಡೋರ್ ಮತ್ತು ಔಟ್ಡೋರ್ ಎಲ್ಲ ಶೂಟ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಸ್ಕಿನ್ ಕೇರು ಮತ್ತು ಹೇರ್ ಕೇರ್ ರೊಟೀನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕಂತಂದರೆ ಗಂಟೆಗಟ್ಟಲೆ ಮೇಕಪ್ನ ಕ್ಯಾರಿ ಮಾಡ್ತಿರ್ತೀವಿ. ಆ ಕೆಮಿಕಲ್ಸ್ ಎಲ್ಲ ನಮ್ಮ ಸ್ಕಿನ್ ಮೇಲೆ ಅಬ್ಸರ್ಪ್ಷನ್ ಆಗ್ತಾ ಇರುತ್ತೆ, ಸ್ಕಿನ್ ಡ್ಯಾಮೇಜಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಮೇಕಪ್ ರಿಮೂವ್ ಆದಮೇಲೆ ನಟಿ ಮಯೂರಿ ಅವರು ಯಾವ ರೀತಿಯಂತಹ ಸ್ಕಿನ್ ಕೇರ್ ರೊಟೀನ್ನ ಫಾಲೋ ಅಪ್ ಮಾಡ್ತಾರೆ ಅಂತ? ವೆಲ್ ಐ ಥಿಂಕ್ ಆಫ್ ಲೇಟ್ಲಿ ತುಂಬ ರಿಲಿಜಿಯಸ್ಲಿ ಎವ್ರಿ ಡೇ ನೈಟ್ ನಾನು ಕುಂಕುಮಾದಿ ತೈಲಮ್ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ರೆಟನಾಲ್ ವೀಕ್ಲಿ ಟ್ವೈಸ್ ಆ ಥರ ಮಾಡ್ತಾ ಇದ್ದೀನಿ. ಸೊ ಒಂದಿಷ್ಟು ಮಾಡ್ತೀನಿ, ನನಗೆ ಅದು ಒಂಥರ ಸೂಟ್ ಆಗಿ ಹೋಗಿದೆ. ನಲಪಾ ಮರಡಿ ಆಯಿಲ್, ಟ್ಯಾನ್ ರಿಮೂವಲ್ ಆಯಿಲ್, ಅದು ಆಯುರ್ವೇದ. ಆ್ಯಂಡ್ ರೆಗ್ಯುಲರ್ ಸ್ಪಾ ಅಂದರೆ ಮನೇಲೇ ಅದು ಇದು ಯೂಟ್ಯೂಬ್ ನೋಡಿಕೊಂಡು ಅದು ಹಚ್ಕೊಳ್ಳೋದು ಇದು ಹಚ್ಕೊಳ್ಳೋದು, ಸೊ ಮಾಡ್ತಾ ಇರ್ತೀನಿ. ಸೊ ನನ್ನ ಬಗ್ಗೆ ನನಗೆ ಕಾಳಜಿ ಇದೆ. ಸೊ ಐ ಥಿಂಕ್ ಅದನ್ನು ತುಂಬ ಹ್ಯಾಬಿಟ್ ಮಾಡಿಕೊಂಡು ಒಂದು ಹಂತಕ್ಕೆ ಎಡಿಕ್ಷನ್ ಮಾಡ್ಕೋಬೇಕು. ದ್ಯಾಟ್ ನನ್ನನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ, ಚೆನ್ನಾಗಿ ಕಾಣಬೇಕು ಅಂತ ಅಲ್ಲ, ಚೆನ್ನಾಗಿ ಅನಿಸ್ಬೇಕು ನನಗೆ ಇಲ್ಲಿಂದ ಅಂತ. ಸೊ ಅದು ನನಗೆ ರಿಲಿಜಿಯಸ್ಲಿ ಒಂದಿಷ್ಟು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದೆ. ಸೊ ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಸೊ ಐ ಗೆಟ್ ದಿಸ್ ಅ ಲಾಟ್. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ಯುವಜನರ ಪಾಲಿಗೆ ಯುವನಿಧಿ ಯೋಜನೆಯು ಬಲ ತುಂಬಿದೆ. ಈವರೆಗೆ ಸುಮಾರು 3,08,000ಕ್ಕೂ ಅಧಿಕ ಯುವಜನರಿಗೆ ಉದ್ಯೋಗದ ಕನಸಿಗೆ ನೀರೆರೆಯುತ್ತಿದೆ. ಕೌಶಲ್ಯ ವೃದ್ಧಿ, ಉದ್ಯೋಗ ಹುಡುಕಿಕೊಳ್ಳಲು ಹೊಸ ಆಶಾವಾದದ ಆತ್ಮಸ್ಥೈರ್ಯ ಬಿತ್ತುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಅಬೌಟ್ ಹೇರ್ ಕೇರ್ ರೂಟೀನ್ ಮ್ಯಾಮ್? ಸಾಕಷ್ಟು ಜನ ಅಭಿಮಾನಿಗಳು ವೆಯ್ಟ್ ಮಾಡ್ತಿರ್ತಾರೆ. ಯಾಕಂದರೆ ಆನ್ ಸ್ಕ್ರೀನ್ ನೋಡಿದಾಗ ನಟಿ ಮಯೂರಿಯವರ ಹೇರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಹಂಗೆ ಹಿಂಗೆ ಅಂತೆಲ್ಲ ಥಿಂಕ್ ಮಾಡ್ತಿರ್ತಾರೆ. ಸೊ ಸ್ವೀಟ್. ಬಟ್ ಯಾ ಐ ಥಿಂಕ್ ಪ್ರೆಗ್ನೆನ್ಸಿ ಮುಂಚೆ ನಂಗೆ ತುಂಬ ಥಿಕ್ ಹೇರ್ ಇತ್ತು. ತುಂಬ ಹೆಣ್ಮಕ್ಳಿಗೆ ಇದು ರಿಲೇಟ್ ಆಗುತ್ತೆ. ದ್ಯಾಟ್ ಆಫ್ಟರ್ ದ್ಯಾಟ್ ಟ್ರಾನ್ಸಿಷನ್ ಫೀಡಿಂಗ್ ಫೇಸಲ್ಲಿ ತುಂಬ ಹೇರ್ ಲಾಸ್ ಆಯಿತು. ಆ್ಯಂಡ್ ವೇಟ್ ಅದು ಇದು. ಸೊ ಆಟೋಮ್ಯಾಟಿಕ್ಲಿ ನಾವು ಏನು ತಿಂತೀವಿ, ನಾವು ಏನು ಹಚ್ಕೋತೀವಿ, ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀವಿ, ಎಷ್ಟು ಕ್ವಾಲಿಟಿಯಾಗಿ ಯೋಚನೆ ಮಾಡ್ತಿದ್ವಿ, ಎಷ್ಟು ಪ್ರೆಸೆಂಟ್ ಆಗಿದ್ದೀವಿ, ಇವೆಲ್ಲ ಫ್ಯಾಕ್ಟರ್ ಮ್ಯಾಟರ್ ಆಗುತ್ತೆ. ಸೊ ಲೆಟ್ ಇಟ್ ಬಿ ಸ್ಕಿನ್ ಆಗಲಿ, ಹೇರ್ ಆಗಲಿ, ಸೊ ಎಲ್ಲನೂ ಆಟೋಮ್ಯಾಟಿಕ್ಕಾಗಿ ಅಲೈನ್ ಆಗಿಬಿಡುತ್ತೆ. ಸೊ ರೆಗ್ಯುಲರ್ ಆಯಿಲಿಂಗ್, ರೆಗ್ಯುಲರ್ ಸ್ಪಾ ಮಾಡಿಸ್ಕೊಳ್ಳೋದು. ಹೇರ್ ಕನೆಕ್ಟೆಡ್ ಟು ಬ್ರೈನು, ಸೊ ಬ್ರೈನ್ ಸ್ವಲ್ಪ ಕಮ್ಮಿ ಕೆಲಸ ಕೊಡಿ, ಅವಾಗೆಲ್ಲ ಸಕ್ಕತ್ತಾಗಿರುತ್ತೆ. ಈ ಬೋಟಾಕ್ಸ್ ಮತ್ತು ವೇಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್? I think it's completely up to the person because ಇದರಲ್ಲಿ ಯಾವ ಟ್ಯಾಬು ಅಥವಾ ಐ ಡೋಂಟ್ ಸಿ ಎನಿ ರೈಟ್, ಐ ಡೋಂಟ್ ಸಿ ಎನಿ ರಾಂಗ್. ಇಟ್ಸ್ ಇಂಡಿವಿಜುವಲ್ ಚಾಯ್ಸ್ ಅದು. ಅಂಟಿಲ್ ಆ್ಯಂಡ್ ಅನ್ಲೆಸ್ ಅದು ನಿಮ್ಮನ್ನು ಹಾರ್ಮ್ ಮಾಡ್ತಾ ಇಲ್ಲ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಅದರಿಂದ ಮೇಜರ್ ಇಶ್ಯೂಸ್ ಆಗ್ತಾ ಇಲ್ಲ ಅಂದರೆ ಇಟ್ಸ್ ದೇಯರ್ ಚಾಯ್ಸ್. ಬಟ್ ಆಲ್ವೇಸ್ ಹೀಲಿಂಗ್ ಇನ್ ಅ ವೆರಿ ಆರ್ಗ್ಯಾನಿಕ್ ಮತ್ತು ರೈಟ್ ವೇ ತುಂಬ ಬೆಟರ್ ಅಂತ ನನಗನ್ಸುತ್ತೆ. ಸೊ ಐ ಥಿಂಕ್ ಇಟ್ಸ್ ಆಲ್ ಪರ್ಸ್ನಲ್ ಚಾಯ್ಸ್. ನಾನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಕರಿಯಾ 2 ಮೂಲಕ ಬೆಳ್ಳಿ ಪರದೆಯಲ್ಲಿ ಮಿಂಚಿದಂಥವ್ರು. ಕರಿಯಾ ಅಂದ ತಕ್ಷಣ ನಮ್ಗೆ ನೆನಪಾಗುವಂಥ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ದರ್ಶನ್ ಅವರು. ಇವತ್ತು ದರ್ಶನ್ ಅವರ ಹುಟ್ಟುಹಬ್ಬ. ಕರಿಯಾ ಕೂಡ ರಿಲೀಸ್ ಆಗಿರುವಂಥದ್ದು. ನಿಮ್ಮ ಒಂದು ಟೈಟಲ್ಲು ಕೂಡ, ಅವರ ಟೈಟಲ್ ಕೂಡ ಎರಡೂ ಒಂದೇ ಆಗಿತ್ತು, ಕರಿಯಾ 2. ಸೊ ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ತ್ಡೇ ದರ್ಶನ್ ಸರ್ಗೆ. ಆ್ಯಂಡ್ ಕರಿಯಾ 2 ಅನ್ನೋ ಸಿನಿಮಾ ನನ್ನ ಪರ್ಸ್ನಲ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಮೂವಿ ಆಗಿತ್ತು. ಆ್ಯಂಡ್ ಕರಿಯಾ ಅನ್ನೋ ಸಿನಿಮಾ ಆವಾಗ ನೋಡಿ ಸಿಳ್ಳೆ ಹೊಡೆದು ಡ್ಯಾನ್ಸ್ ಮಾಡಿ ಎಲ್ಲ ಮಾಡಾಗಿದೆ. ಸೊ ಆ ಒಂದು ಎರಾಲಿ ಬದುಕಿದಂತಹ ಒಂದು ಏನಂತಾರೆ ಮಿಲಿನಿಯಲ್ ನಾನು. ಆ್ಯಂಡ್ ಇವತ್ತು ಮತ್ತೆ ರಿಲೀಸ್ ಮಾಡಿ ಅವರ ಅಭಿಮಾನಿಗಳು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ, ಇಷ್ಟಪಡ್ತಿದ್ದಾರೆ, ಹಾರೈಸ್ತಿದ್ದಾರೆ ಅಂದರೆ ಇಟ್ಸ್ ಸೋ ನೈಸ್ ಟು ಸಿ. ಸೊ ಖುಷಿ ಇದೆ. ಸೊ ಐ ಥಿಂಕ್ ಆಲ್ ದ ವೆರಿ ಬೆಸ್ಟ್. ನಾನು ನೋಡ್ತೀನಿ. ರಾಕ್ಷಸ ಫೆಬ್ರವರಿ 20ಕ್ಕೆ ರಿಲೀಸ್ ಆಗ್ತಾ ಇರುವಂತಹ ವೆಬ್ ಸೀರೀಸ್ ಫೈನಲಿ ಮತ್ತೊಂದು ಒಂದು ಆಯಾಮದಲ್ಲೇ ನಟಿ ಮಯೂರಿಯವ್ರನ್ನ ಕಾಣಬೇಕಾಗಿರುವಂಥದ್ದು. ನಿಮ್ಮ ಅಭಿಮಾನಿಗಳಿಗೆ, ಕರ್ನಾಟಕದ ಜನತೆಗೆ ಏನು ಹೇಳ್ತೀರಾ ಅಂತ? ಸೊ ಜೀವನದಲ್ಲಿ ತುಂಬ ಮೊದಲುಗಳು ಅಂತ ಆಗುತ್ತೆ. ಸೊ ಆ ಮೊದಲುಗಳಲ್ಲಿ ಇದು ನನ್ನ ಮೊದಲನೇ ವೆಬ್ ಸೀರೀಸ್. ಆ್ಯಂಡ್ ಉತ್ತರ ಕರ್ನಾಟಕದ ಭಾಷೆ, ನಮ್ಮ ಹುಬ್ಬಳ್ಳಿ ಭಾಷೆದಾಗ ಮಾತಾಡೇನ್ರಿ. ಭಾಳ ಮನಸಾರೆ ತೃಪ್ತಿಯಿಂದ ಖುಷಿಯಿಂದ ಶೂಟ್ ಮಾಡೇನಿ. ನನಗೆ ಭಾಳ ಖುಷಿ ಐತಿ. ಸೊ ಈ ಒಂದು ವೆಬ್ ಸೀರೀಸ್ ಫೆಬ್ರವರಿ 20th ZEE5 ಸ್ಟ್ರೀಮ್ ಆಗ್ತಾಯಿದೆ. ಸೊ ದಯವಿಟ್ಟು ಎಲ್ಲರೂ ನೋಡಿ, ಪ್ರೋತ್ಸಾಹ ಮಾಡಿ, ಬೆಂಬಲ ನೀಡಿ, ನನಗೆ ಆಶೀರ್ವಾದ ಮಾಡಿ. ಇನ್ನೂ ಒಳ್ಳೊಳ್ಳೆ ಏನಂತಾರೆ ಪಾತ್ರಗಳಲ್ಲಿ ನಾನು ಕಾಣಿಸ್ಕೋಬೇಕು ಅಂತ ನನ್ನ ಆಸೆ. ಆ ಆಸೆಗೆ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಆ್ಯಂಡ್ ಒಳ್ಳೆಯದಾಗಲಿ. ಮತ್ತಷ್ಟು ನಿಮ್ಮ ನಟನೆಯಲ್ಲಿ ಬರುವಂತಹ ಪಾತ್ರಗಳನ್ನು ನೋಡಬೇಕು ಅನ್ನುವಂಥದ್ದು ನಮ್ಮ ಕನ್ನಡಿಗರ ಆಸೆ ಆಗಿದೆ. ಸ್ಮಾಲ್ ಸ್ಕ್ರೀನ್ ಆಗಿರ್ಬೋದು, ಬಿಗ್ ಸ್ಕ್ರೀನ್ ಆಗಿರ್ಬೋದು, ನಿಮ್ಮ ಒಂದು ಅಭಿನಯಕ್ಕೆ ಒತ್ತು ನೀಡುವಂತಹ ಪಾತ್ರಗಳೇ ನಿಮ್ಗೆ ಆದಷ್ಟು ಜಾಸ್ತಿ ಸಿಗಲಿ. ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬಾಸ್ TV ಬಾಸ್ ಅಂತ ಚೆನ್ನಾಗಿ ಹೆಸರಿದೆ. ಸೊ ಬಾಸ್ ಥರ ನೀವು ನ್ಯೂಸ್ ಹಾಕ್ತಾ ಇರ್ತೀರಾ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ಬಾಸ್. ಇದಾಗಿತ್ತು ನಟಿ ಮಯೂರಿಯವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ TV ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ TV ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.